ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 943 ಆಗುತ್ತೆ ಮತ್ತು ಅಕ್ಟೋಬರ್ 2025 11ನೇ ಭಾಗದ ಪ್ರಮುಖವಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಅಕ್ಟೋಬರ್ 2025 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 11 ಆಗುತ್ತೆ. ಕ್ವಶನ್ ನಂಬರ್ 1 ಏನಿದೆ? ಪ್ರಧಾನಿ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ಭಾರತದ ಇತರ ಭಾಗಗಳಲ್ಲಿ ಬೆಳೆಯುವ ಕಾಫಿಯನ್ನು ಶ್ಲಾಘನೆ ಮಾಡಿದರು. PM ಮೋದಿ ಆನ್ ಹಿಸ್ ಮನ್ ಕಿ ಬಾತ್ ರೇಡಿಯೋ ಪ್ರೋಗ್ರಾಮ್ ಪ್ರೈಸ್ಡ್ ದ ಕಾಫಿ ಗ್ರೋನ್ ಇನ್ ಕರ್ನಾಟಕ ಅಂಡ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರ್ತಕ್ಕಂಥದ್ದು, ಅಥವಾ ನಾವು ಈ ಒಂದು ಈವೆಂಟ್ನ ಮೂಲಕ ಏನನ್ನ ರೀಕ್ಯಾಪ್ ಮಾಡ್ಕೋಬೇಕಂದ್ರೆ, ಕರ್ನಾಟಕದಲ್ಲಿ ಬೆಳೀತಕ್ಕಂತಹ ವಿವಿಧ ಕಾಫಿಯ ತಳಿಗಳು ಯಾವ್ಯಾವು ಮತ್ತು ಯಾವ ಕಾಫಿಯ ತಳಿಗಳಿಗೆ ಕರ್ನಾಟಕದಲ್ಲಿ GI ಟ್ಯಾಗ್ ಸಿಕ್ಕಿದೆ, ಭಾರತದ ವಿವಿಧ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಕಾಫಿಯನ್ನು ಬೆಳೀತಾರೆ, ಈಗ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಕಾಫಿಯ ತಳಿಗಳು ಯಾವ್ಯಾವು, ಈ ರೀತಿಯಾಗಿ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ಪ್ರಶ್ನೆಯನ್ನು ಕೇಳಲ್ಲ ಏನಂತ, ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಯಾವ ರಾಜ್ಯದ ಕಾಫಿ ಬೆಳೆಯನ್ನು ಶ್ಲಾಘನೆ ಮಾಡಿದ್ರು ಅಂತ ಕೇಳಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಂತ ನ್ಯೂಸ್ ಪೇಪರಲ್ಲಿ ಈ ರೀತಿಯಾಗಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನ್ಯೂಸ್ ಮಾಡಲ್ಲ ಅವರು, ಅರ್ಥ ಮಾಡ್ಕೊಳ್ಳಿ. ಓಕೆ, ಬನ್ನಿ ಹಾಗಾದ್ರೆ ಮನ್ ಕಿ ಬಾತ್ನಲ್ಲಿ ದೇಶದ ಕಾಫಿ ಪರಿಮಳ ಜಗದಗಲ, ಕರ್ನಾಟಕ ಕಾಫಿಗೆ ಮೋದಿ ಫಿದಾ. ಕರ್ನಾಟಕ ಸೇರಿದಂತೆ ದೇಶದ ಹಲವೆಡೆ ಬೆಳೆಯುತ್ತಿರುವ ವಿವಿಧ ತಳಿಯ ಕಾಫಿ ಪ್ರಪಂಚದಾದ್ಯಂತ ಜನಪ್ರಿಯವಾಗ್ತಾ ಇದೆ ಎಂದು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಬಾನುಲಿ ಭಾಷಣದಲ್ಲಿ ಕೊಂಡಾಡಿದರು. 127ನೇ ಸಂಚಿಕೆಯ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನದಲ್ಲಿ ಯಥೇಚ್ಛವಾಗಿ ಕಾಫಿಯನ್ನು ಬೆಳೆಯಲಾಗ್ತಾ ಇದೆ, ಇಷ್ಟೇ ಹೇಳ್ತಾರೆ ಅವರು. ಇಲ್ಲಿ ಮತ್ತೆ ಕರ್ನಾಟಕದಲ್ಲಿ ಬೆಳೆಯುವ ಕಾಫಿಯ ತಳಿಗಳು ಯಾವ್ಯಾವ ಅಂತ ಪಟ್ಟಿ ಮಾಡಲ್ಲ ನ್ಯೂಸ್ ಪೇಪರಲ್ಲಿ, ಗಮನಹರಿಸಿ. ನ್ಯೂಸ್ ಪೇಪರ್ನ ಒಂದು ಬೇಸ್ ಆಗಿಟ್ಕೊಂಡು ನಾವು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ನೀವು ಕಲೆ ಹಾಕಂತ ಕುಂತ್ರೆ ಗಂಟೆಗಟ್ಟಲಾಗುತ್ತೆ. ಆ ಕೆಲಸವನ್ನು ನಾವು ಮಾಡ್ತೀವಿ, ನೀವು ನಿಮ್ಮ ಎಕ್ಸ್ಟ್ರಾ ಎನರ್ಜಿಯನ್ನು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಹಾಕಿ. ಫೈನ್. ಇನ್ನು ತಮಿಳುನಾಡಿನ ಪಳನಿ, ಶೇವರಾಯ್, ನೀಲಗಿರಿ, ಅಣ್ಣಮಲೈ ಮತ್ತು ಕೇರಳದ ವಯನಾಡು, ತಿರುವಾಂಕೂರು, ಮಲಬಾರ್ ಪ್ರದೇಶಗಳಲ್ಲಿ ಕಾಫಿಯನ್ನು ಬೆಳೆಯಲಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಈಶಾನ್ಯ ಭಾರತದಲ್ಲೂ ಕೂಡ ಕಾಫಿ ಬೆಳೆಗೆ ಉತ್ತೇಜನವನ್ನು ಸಿಗ್ತಾ ಇದೆ. ದೇಶದ ಕಾಫಿಯ ಪರಿಮಳ ಜಗತ್ತಿನಾದ್ಯಂತ ಹರಡ್ತಾ ಇದೆ ಅಂತ ಮೋದಿ ಅವರು ಶ್ಲಾಘನೆಯನ್ನು ಮಾಡಿದರು. ಇಲ್ಲಿ ಒಂದು ಕಾಫಿಯ ತಳಿಯನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ, ಕೆಲವು ವರ್ಷಗಳಿಂದ ಒಡಿಸ್ಸಾದ ಕೋರಪಾಟ್ ಜಿಲ್ಲೆಯಲ್ಲಿ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಕಾಫಿ ಬೆಳೆಯಲಾಗ್ತಾ ಇದ್ದು ಕೋರಪಾಟ್ ಕಾಫಿ ಎಂದೇ ಜನಪ್ರಿಯವಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಓಕೆ, ಒಂದು ಪಾಯಿಂಟ್ ಅಂದರೆ, ನಾವು ಕೋರಾಪಾಟ್ ರೈಸ್ ಅಂತ ಒಂದು GI ಟ್ಯಾಗ್ ಪಡೆದ ರೈಸು ಒಡಿಸ್ಸಾದ ಕೋರಾಪಾಟ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸ್ವಲ್ಪ ಕಪ್ಪಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತಂತೆ. ನಾನು ಕೂಡ ನೋಡಿದ್ದೀನಿ ಅದನ್ನು, ಯಾವುದೋ ಒಂದು ಕೃಷಿ ಮೇಳದಲ್ಲಿ ಆ ಕೋರಾಪಾಟ್ ರೈಸನ್ನು ಹುಡ್ಕೊಂಡು ಹೋಗಿದ್ದೆ, ಯಾವ ರೀತಿಯಾಗಿರುತ್ತೆ ಅನ್ನೋ. ಯಾಕಂದರೆ ಭಾಳ ಸಲ ಕರೆಂಟ್ ಅಫೇರ್ಸಲ್ಲಿ ನಾನು ಹೇಳಿದ್ದೆ. ಅಂತಹ ಕೋರಾಪಾಟ್ ಜಿಲ್ಲೆಯಲ್ಲಿ ಇನ್ನೊಂದು ಕಾಫಿ ಫೇಮಸ್ ಆಗ್ತಾ ಇದೆ, ಕೋರಾಪಾಟ್ ಕಾಫಿ ಅಂತೆ, ಒಡಿಸ್ಸಾದಲ್ಲಿ, ನೆನ್ಪಿಟ್ಟಿರಿ. ಇನ್ನು ಭಾರತದಲ್ಲಿ 2 ಪ್ರಮುಖ ಕಾಫಿಯ ತಳಿಗಳು ಕಂಡು ಬರ್ತವೆ. ಒಂದು ಅರೇಬಿಕಾ, ಮತ್ತೊಂದು ರೋಬಸ್ಟಾ. ಅರೇಬಿಕಾ ಮತ್ತು ರೋಬಸ್ಟಾ ದೇಶದ ಒಟ್ಟು ಕಾಫಿ ಉತ್ಪನ್ನದ ಪೈಕಿ 70% ಕರ್ನಾಟಕದಲ್ಲೇ ಬೆಳೆಯಲಾಗ್ತಾ ಇದೆ. ಕರ್ನಾಟಕ ಕಾಫಿಯ ತವರೂರು, ಕರ್ನಾಟಕ ಕಾಫಿಯ ನೆಲೆನಾಡು ಅಂತ ಕರೀಬಹುದು. ಜೊತೆಗೆ ಈ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ದೇಶದ ಜನತೆ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಸೋಷಿಯಲ್ ಮೀಡಿಯಾ ಮೂಲಕ ಯುವಜನರಿಂದ ಸಂಸ್ಕೃತ ಭಾಷೆಯ ಪುನರುತ್ಥಾನದ ಬಗ್ಗೆ ಹೇಳಿದರು. ಜೊತೆಗೆ ಆ ಒಂದು ಬಾನುಲಿ ಭಾಷಣದಲ್ಲಿ ಸೇ ಟ್ರೀಸ್ ಎನ್ನುವ NGO ಮೂಲಕ ಕೆರೆಗಳನ್ನು ಪುನರುಜ್ಜೀವನಗೊಳಿಸ್ತಾ ಇರ್ತಕ್ಕಂಥ ಬೆಂಗಳೂರಿನ ಪರಿಸರವಾದಿ ಕಪಿಲ್ ಶರ್ಮಾರವರ ಕಾರ್ಯಕ್ರಮವನ್ನು ಶ್ಲಾಘನೆ ಮಾಡಿದ್ರಂತೆ. ಓಕೆ, ಕೇಳ್ಬೋದು, ಸುಮ್ಮನೆ ಜಸ್ಟ್ ಫಾರ್ ಅಪ್ಡೇಟ್. ಓಕೆ, ಅಷ್ಟಕ್ಕೆ ನಿಲ್ಲದೆ ನಾವು ಕರ್ನಾಟಕದ ಭೌಗೋಳಿಕ ಸೂಚ್ಯಾಂಕಗಳಲ್ಲಿ ಒಟ್ಟು 2025 ಈ ಒಂದು ಅಕ್ಟೋಬರ್ ತಿಂಗಳವರೆಗೆ 45 ಉತ್ಪನ್ನಗಳಿಗೆ, 4 ಲೋಗಗಳಿಗೆ, ಒಟ್ಟು 49ಕ್ಕೆ ಕರ್ನಾಟಕದಲ್ಲಿ GI ಟ್ಯಾಗ್ ಸಿಕ್ಕಿದೆ. ಆಗಾಗ ನಾವು ಅಪ್ಡೇಟ್ ಮಾಡ್ಕೊಳ್ತಾನೆ ಇರ್ತೀವಿ. ಈ ಹಿಂದೆ
203ನೇ ಕ್ಲಾಸಲ್ಲಿ, ಇವತ್ತು ಕ್ಲಾಸ್ ನಂಬರ್ 943 ಇದ್ದೀವಿ. ಅದ್ರ ಹಿಂದೆ 203ನೇ ತರಗತಿಯಲ್ಲಿ ನಾವು ಕರ್ನಾಟಕದ GI ಟ್ಯಾಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಮಾತಾಡಿದ್ದೆ. ಯಾರು ನೋಡಿಲ್ಲ, ಹೊಸದಾಗಿ ಬಂದಿರ್ತೀರ ನಮ್ಮ ಚಾನಲ್ಗೆ ಅಂಥವರು 203ನೇ ಕ್ಲಾಸನ್ನು ಒಂದ್ಸಲ ಹೋಗಿ ನೋಡಿ, ನಿಮಗೆ ಕಂಪ್ಲೀಟ್ ರೀಕ್ಯಾಪ್ ಆಗಿಬಿಡುತ್ತೆ. GI ಟ್ಯಾಗ್ ಅಂದ್ರೇನು, ಕರ್ನಾಟಕದ ಯಾವ ಯಾವ ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕಿದೆ ಅಂತಕ್ಕಂಥದ್ದು, ಅದರ ಪಟ್ಟಿಯನ್ನು ಮುಂದೆ ಕೊಡ್ತೀನಿ. ಅದಕ್ಕೆ ಮುಂಚೆ ಕರ್ನಾಟಕದ ಕಾಫಿಯ ತಳಿಗಳಿಗೆ GI ಟ್ಯಾಗ್ ಸಿಕ್ಕಿರ್ತಕ್ಕಂಥದ್ದು 5 ತಳಿಗಳಿಗೆ. ಆ 5 ಯಾವ್ಯಾವು ಒಂದೊಂದನ್ನು ನೋಡ್ತಾ ಹೋಗೋಣ, ಅಥವಾ ಫಸ್ಟ್ 5ನ್ನ ಪಟ್ಟಿ ನೋಡ್ಕೊಂಬರೋಣ, ಆಮೇಲೆ ಇದ್ರ ಬಗ್ಗೆ ವಿಚಾರ ಮಾಡೋಣ. ಓಕೆ, ಫಸ್ಟ್ ಪಟ್ಟಿ. ಯಾವ ಉತ್ಪನ್ನ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿದೆ, ಅದೇನು ಅಗ್ರಿಕಲ್ಚರಲ್ ಪ್ರಾಡಕ್ಟಾ ಅಥವಾ ಕರಕುಶಲ ವಸ್ತು, ಏನದು ಅಂತ ಇಲ್ಲಿ ಕೊಟ್ಟಿದ್ದೀವಿ. ಜೊತೆಗೆ ಯಾವ ಜಿಲ್ಲೆಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಸಂಬಂಧಿಸಿದೆ ಮತ್ತು ಯಾವ ವರ್ಷ ಆ ಒಂದು ಉತ್ಪನ್ನಕ್ಕೆ, ಆ ಒಂದು ಕರಕುಶಲ ವಸ್ತುವಿಗೆ GI ಟ್ಯಾಗ್ ಸಿಕ್ಕಿತ್ತು ಅಂತ. ಈ ಪಟ್ಟಿಯನ್ನು ಮತ್ತೆ ಓದಕ್ಕೆ ಹೋಗಲ್ಲ ನಾನು, ನಿಧಾನವಾಗಿ ಇದನ್ನು ಹೋಲ್ಡ್ ಮಾಡಿ ಪಾಸ್ ಮಾಡಿ ನೀವೇ ನೋಡ್ಕೊಳ್ರಿ. ನನಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು 5 ಉತ್ಪನ್ನಗಳು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಗುತ್ತೆ. ಒಂದು, ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ. ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ ಮಂಗಳೂರು ಅಥವಾ ಆ ಭಾಗ, ಚಿಕ್ಕಮಗಳೂರು ಭಾಗದಲ್ಲಿ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಎರಡನೇದು ಮಾನ್ಸೂನ್ ಮಲಬಾರ್ ರೋಬುಸ್ಟಾ ಕಾಫಿ, ಚಿಕ್ಕಮಗಳೂರು ಜಿಲ್ಲೆ. ಮಾನ್ಸೂನ್ ಮಲಬಾರ್ ರೋಬುಸ್ಟಾ ಕಾಫಿ ಸೇಮ್ ಮಾನ್ಸೂನ್ ಮಲಬಾರೇ, ಇಲ್ಲಿ ಅರೇಬಿಕಾ ತಳಿಯ ಕಾಫಿ, ಇಲ್ಲಿ ರೋಬುಸ್ಟಾ ತಳಿಯ ಕಾಫಿ ಅಷ್ಟೇ. ಎರಡಾಯಿತು ಕಾಫಿಯ ತಳಿ. ಮುಂದೆ ಹಾಗೆ ಹೋದರೆ ಎರಡಾಯ್ತಲ್ವ, ಈಗ ಸದ್ಯ ನೋಡೋಣ. ಇಲ್ಲಿ ಮೂರನೇದು ಕೂರ್ಗ್ ಅರೇಬಿಕಾ ಕಾಫಿ. ಕೂರ್ಗ್ ಅರೇಬಿಕಾ ಕಾಫಿ ಕೊಡಗಿಗೆ ಸಂಬಂಧಿಸಿದೆ. ಇನ್ನೊಂದು 4ನೇದು ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ಅಗೇನ್ ಚಿಕ್ಕಮಗಳೂರು. 5ನೇದು ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. ಒಟ್ಟು 5 ಕಾಫಿಯ ತಳಿಗಳಿಗೆ ಕರ್ನಾಟಕದಲ್ಲಿ GI ಟ್ಯಾಗ್ ಸಿಕ್ಕಿದೆ. 49ನೇದು ಗಜೇಂದ್ರಗಢದ ಪಟ್ಟೇದ ಅಂಚು ಸೀರೆಗಳು, ಗದಗ ಜಿಲ್ಲೆಗೆ ಸಂಬಂಧಿಸಿರ್ತಕ್ಕಂಥದ್ದು. 48 ಇಂಡಿ ಲಿಂಬೆ, ಕಾಗ್ಜಿ ಲಿಂಬೆ ಅಂತ ಕರಿತೀವಿ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಸಂಬಂಧಿಸಿರ್ತಕ್ಕಂಥದ್ದು. 47 ಕರಿ ಈಶಾಡ ಮ್ಯಾಂಗೋ ಆಫ್ ಅಂಕೋಲ ಅಥವಾ ಅಂಕೋಲದ ಕರಿ ಈಶಾಡ ಮಾವು, ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿರ್ತಕ್ಕಂಥದ್ದು. 46 ಗುಲ್ಬರ್ಗಾ ತೂರ್ದಾಲ್, ಗುಲ್ಬರ್ಗದ ತೊಗರಿ ಬೇಳೆಗೆ, ಗುಲ್ಬರ್ಗಾ ಜಿಲ್ಲೆ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ. 45 ಸಿರ್ಸಿ ಸುಪಾರಿ. ಇನ್ನು ಉಳಿದಿರ್ತಕ್ಕಂಥ ಪಟ್ಟಿಯನ್ನು ನೀವೇ ನೋಡಿ. ಇತ್ತೀಚಿನ ಹೇಳಿದ್ದೀನಿ ಮತ್ತು ಈ ಕಾಫಿಯ ವಿವಿಧ ತಳಿಗಳ ಬಗ್ಗೆ ಹೇಳಿದ್ದೀನಿ. ಇನ್ನು ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋದಾದರೆ, ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ ಅಂತಕ್ಕಂಥದ್ದು ಅರೇಬಿಕಾ ಕಾಫಿಯ ತಳಿಯಿಂದ ಆಗಿರ್ತಕ್ಕಂಥದ್ದು. ಕೊಯ್ಲು ಮಾಡಿದ ಕಾಫಿಯ ಬೀಜಗಳನ್ನು ಮಾನ್ಸೂನ್ ಮಳೆ ಮತ್ತು ಗಾಳಿಗೆ ಸುಮಾರು 3 ರಿಂದ 4 ತಿಂಗಳ ಕಾಲ ಅದನ್ನು ಏನು ಹೊರಗೆ ಹಚ್ಚುತ್ತಾರೆ. ಇದರಿಂದಾಗಿ ಬೀನ್ಸ್ ಊದಿಕೊಳ್ಳುತ್ತಂತೆ, ಸೊ ಆ ಮೂಲಕ ಆಮ್ಲೀಯತೆಯನ್ನು ಕಳೆದುಕೊಳ್ಳುತ್ತೆ. ಈ ವಿಧದ ಕಾಫಿಯನ್ನು ಕರ್ನಾಟಕದ ಮಲಬಾರ್ ಕರಾವಳಿ, ಕೇರಳ ಮತ್ತು ತಮಿಳುನಾಡಿನ ನೀಲಗಿರಿ ಪರ್ವತಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತದೆ. ಮಲಬಾರ್ ಕರಾವಳಿಯ ಮಾನ್ಸೂನ್ ಮಾರುತಗಳಿಗೆ ಒಡ್ಡಿಕೊಳ್ಳುವುದರಿಂದ ಇದನ್ನು ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ ಅಂತ ಕರೀತಾರೆ. ಇದನ್ನು ಕಾಫಿಯ ಅರೇಬಿಕಾ ಸಸ್ಯದಿಂದ ಬೆಳೆಯಲಾಗುತ್ತೆ. ಇನ್ನೊಂದು ತಳಿ ಮಾನ್ಸೂನ್ ಮಲಬಾರ್ ರೋಬುಸ್ಟಾ ಕಾಫಿ, ಕಾಫಿಯ ಕ್ಯಾನೆಫೆರಾ ಎನ್ನುವ ಸಸ್ಯದಿಂದ ಪಡೆಯಲಾಗುತ್ತೆ ರೋಬುಸ್ಟಾ ಕಾಫಿಯನ್ನು. ಓಕೆ, ನಾನು ಆಲ್ರೆಡಿ ಹೇಳಿದ ಕ್ಲಾಸ್ ನಂಬರ್ 210ನಲ್ಲಿ ಹೆಚ್ಚಿನ ಮಾಹಿತಿ ಇರುತ್ತೆ, ಹೋಗಿ ನೋಡಿ. ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಕಾಫಿಯನ್ನು ಬೆಳೀತಾ ಇರತಕ್ಕಂಥದ್ದು ಅರೇಬಿಕಾ ಕಾಫಿಯೇ. ಜಗತ್ತಿನ 60% ಅಷ್ಟು ಅರೇಬಿಕಾ ಕಾಫಿನೇ ಬೆಳೀತಾರೆ. ಕಾಫಿಯ ಅರೇಬಿಕಾ ಸಸ್ಯದಿಂದ ಪಡಿತಾರೆ. ಎರಡನೇ ಅತಿ ಹೆಚ್ಚು ಜನಪ್ರಿಯ ಕಾಫಿ ಅಂದರೆ ಅದು ರೋಬುಸ್ಟಾ ಕಾಫಿ ಆಗುತ್ತೆ. ಇದು ಪ್ರಪಂಚದ 40%, ಉಳಿದದ್ದು ಅಲ್ಪ ಸ್ವಲ್ಪ ಇರುತ್ತೆ. ಮೂರನೇದು ಕೂರ್ಗ್ ಅರೇಬಿಕಾ ಕಾಫಿ. ಕರ್ನಾಟಕವನ್ನು ಕಾಫಿ ಲ್ಯಾಂಡ್ ಅಂತ ಏನು ಕರಿತೀವಿ. ಇದರಲ್ಲಿ 5 ಪ್ರಮುಖ ತಳಿಗಳನ್ನು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೊಡಗಿ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಅರೇಬಿಕಾ ಕಾಫಿಯನ್ನು ಕೂರ್ಗ್ ಅರೇಬಿಕಾ ಕಾಫಿ ಅಂತ ಕರೀತಾರೆ. ಅದಕ್ಕೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ಮತ್ತೊಂದು ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. 16ನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯದ
ಪೂಜ್ಯ ಸೂಫಿ ಸಂತರಾಗಿದ್ದಂತಹ ಬಾಬಾ ಬುಡನ್ ಅವರು ಮೆಕ್ಕಾಗೆ ತೀರ್ಥಯಾತ್ರೆಯನ್ನು ಮಾಡುವಾಗ ಕಾಫಿಯ ಅದ್ಭುತಗಳನ್ನು ಸ್ವತಃ ಕಂಡುಹಿಡಿತಾರೆ ಅಂತ ಪುರಾಣ ಹೇಳುತ್ತೆ. ಮನೆಯಲ್ಲಿ ಸ್ವತಃ ಕಾಫಿ ಬೆಳೆಯುವ ಉತ್ಸಾಹದಲ್ಲಿ ಬಾಬಾ ಬುಡನ್ ಸಂತನು ತನ್ನ ಗಡ್ಡದಲ್ಲಿ 7 ಕಾಫಿ ಬೀಜಗಳನ್ನು ಅಡಗಿಸಿಟ್ಟುಕೊಂಡು ಭಾರತಕ್ಕೆ ಬರ್ತಾನೆ. ನಂತರ ಆ ಒಂದು ಚಿಕ್ಕಮಗಳೂರಿನ ಒಂದು ಚಂದ್ರಗಿರಿ ಬೆಟ್ಟ ಏನಿದೆ, ಆ ಚಂದ್ರಗಿರಿ ಬೆಟ್ಟಗಳಂದರೆ ಮನೆಗೆ ಹಿಂದಿರುಗಿದ ನಂತರ ಬಾಬಾ ಬುಡನ್ ಸಂತರು ಮೈಸೂರು ರಾಜ್ಯ ಅಂದರೆ ಇಂದಿನ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರಗಿರಿ ಬೆಟ್ಟಗಳ ಇಳಿಜಾರಿನಲ್ಲಿ ಆ ಬೀಜಗಳನ್ನು ನೆಡ್ತಾನೆ. ಇವತ್ತು ಚಂದ್ರಗಿರಿ ಬೆಟ್ಟವನ್ನು ಬಾಬಾ ಬುಡನ್ ಗಿರಿ ಅಂತ ಕರಿತಾ ಇದ್ದೀವಿ. ಇಷ್ಟು ಒಂದಷ್ಟು ಎಕ್ಸ್ಟ್ರಾ ಡೀಟೇಲ್ಸ್ ಅಷ್ಟೇ. ಸೊ ಭಾಳ ಡೀಟೇಲ್ಸ್ ಇದೆ, ಎಲ್ಲವನ್ನು ಕರೆಂಟ್ ಅಫೇರ್ಸಲ್ಲಿ ಹೇಳೋಕ್ಕಾಗಲ್ಲ, ಸಾಕಂತ ಮುಂದೆ ಹೋಗೋಣ. ಕ್ವಶನ್ ನಂಬರ್ 2, ಗುಜರಾತ್ನ ಯಾವ ಪ್ರಾಚೀನ ಸ್ಥಳದಲ್ಲಿ ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣ, ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣ ಅಥವಾ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ NMHC ಅನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ? ಗುಜರಾತಿನ ಯಾವ ಪ್ರಾಚೀನ ಸ್ಥಳದಲ್ಲಿ? ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ NMHC ಈಸ್ ಬೀಂಗ್ ಡೆವಲಪ್ಡ್ ಅಟ್ ವಿಚ್ ಏನ್ಸಿಯಂಟ್ ಸೈಟ್ ಇನ್ ಗುಜರಾತ್? ಗುಜರಾತ್ನ ಧೋಲಾವೀರದಲ್ಲ, ಗುಜರಾತ್ನ ಲೋತಾಲ್ ಅಲ್ಲ, ಭದ್ರಾ ಫೋರ್ಟ್, ರಾಣಿಕಾ ವಾವ್ ಅಂದರೆ ಸರಿಯಾದ ಉತ್ತರ ಲೋತಾಲಲ್ಲಿ. ಇದೊಂದು ನಮ್ಮ ಸಿಂಧೂ ನಾಗರಿಕತೆಯ ಸಂದರ್ಭದಲ್ಲಿ ಇದ್ದಂತಹ ಒಂದು ಸೀ ಪೋರ್ಟ್ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು. ಸೊ ಅದರಲ್ಲಿ ಇವತ್ತು ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. PM ಮೋದಿ ಟು ರಿವ್ಯೂ ದ ಪ್ರೋಗ್ರೆಸ್ ಆಫ್ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಎಟ್ ಲೋತಾಲ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಂದರ್ಭದಲ್ಲಿ ಲೋತಾಲು ಒಂದು ಟ್ರೇಡಿಂಗ್ ಹಬ್ ಆಗಿತ್ತಂತೆ. ಅಲ್ಲಿ ಸುಮಾರು 4,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸನ್ನು ಅಹಮದಾಬಾದ್ ಜಿಲ್ಲೆಯ ಲೋತಾಲಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಅದರ ಪ್ರೋಗ್ರೆಸ್ಸನ್ನು ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ವೆರಿಫೈ ಮಾಡ್ತಾ ಇದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದಿನದ ಗುಜರಾತ್ ಭೇಟಿಯ ಸಂದರ್ಭದಲ್ಲಿ ಗುಜರಾತ್ನ ಲೋತಾಲ್ನಲ್ಲಿರುವ ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಸುಮಾರು 4,500 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ಸಾಗರಮಾಲಾ ಕಾರ್ಯಕ್ರಮದ ಅಡಿಯಲ್ಲಿ ಬರುತ್ತೆ ಮತ್ತು ಕೇಂದ್ರದ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಅಂಡರಲ್ಲಿ ಬರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗುತ್ತೆ. ಲೋತಾಲ್ 5,000 year old ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೋರ್ಟ್ ಟೌನ್ is the site of the world's oldest man-made dockyard. ನೋಡಿ, ವಿಶ್ವದಲ್ಲಿ ಅತ್ಯಂತ ಹಳೆಯ ಮಾನವ ನಿರ್ಮಿತ ಡಾಕ್ಯಾರ್ಡ್ ಅಂದರೆ ಅದು ಲೋತಾಲ್ ಆಗುತ್ತೆ. ಡಾಕ್ಯಾರ್ಡ್ ಅಂದರೆ ಹಡಗುಗಳು ನಿಲ್ತಕ್ಕಂತಹ ಸ್ಥಳವಾಗುತ್ತೆ. ಹಡಗುಗಳು ತಮ್ಮ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದು ನಿಲ್ಲೋದಕ್ಕೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೋ ಅದೇ ಹಡಗುಗಳು ನಿಲ್ಲೋದಕ್ಕೆ ಒಂದು ಕರೆಕ್ಟಾಗಿ ಇಂತಿಷ್ಟೇ ಎತ್ತರದ ನೀರಿರಬೇಕಾಗುತ್ತೆ, ಅಲ್ಲಿ ಯಾವುದೇ ಸೆಳವಿರಬಾರ್ದು, ಹೀಗೆ ಹಲವಾರು ಕ್ರೈಟೀರಿಯಾ ಇರುತ್ತೆ. ಅಂತಹ ವಿಶ್ವದ ಅತ್ಯಂತ ಹಳೆಯ ಮಾನವ ನಿರ್ಮಿತ ಬಂದರು ಅಂತ ಕರಿಬೋದು ಅಥವಾ ಡಾಕ್ಯಾರ್ಡ್ ಅಂತ ಕರಿಬೋದು. ಅದು ಲೋತಾಲ್ ಪಟ್ಟಣ ಆಗುತ್ತೆ. 5,000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಓಕೆ, ಸೊ ಇಲ್ಲಿ ವರ್ಲ್ಡ್ಸ್ ಟಾಲೆಸ್ಟ್ ಲೈಟ್ ಹೌಸ್ ಮ್ಯೂಸಿಯಮನ್ನು ಕೂಡ ತರ್ತಾರಂತೆ. ಫ್ಲೋಟಿಂಗ್ ರೆಸ್ಟೋರೆಂಟ್ ಇರುತ್ತಂತೆ, ಟೆಂಟ್ ಸಿಟಿ, ಕಾರ್ ಫೆಸಿಲಿಟಿ, ಹೀಗೆ ಹಲವಾರು ಡೆವಲಪ್ಮೆಂಟ್ಸನ್ನು ಈ ಲೋತಾಲಲ್ಲಿ ಮಾಡ್ತಾ ಇದ್ದಾರೆ. ಅದರ ವೆರಿಫಿಕೇಷನ್ಗೆ ಅಥವಾ ಅದರ ಒಂದು ಪ್ರೋಗ್ರೆಸ್ಸನ್ನು ನೋಡೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿದ್ರು. ಓಕೆ, ನಾವು ಕ್ಲಾಸ್ ನಂಬರ್ 147, ಇವತ್ತು 943ಯಲ್ಲಿದ್ದೀವಿ. ಹಾಗೇ ಸುಮಾರು 800 ತರಗತಿಗಳನ್ನು ದಾಟಿ ನೋಡಿದಾಗ ಓಕೆ, ಸೊ ಭಾರತದ ಇತಿಹಾಸ ಅಧ್ಯಾಯ 3 ಸಿಂಧೂ ನಾಗರಿಕತೆ, ಇಂಡಸ್ ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತಾ ಅಲ್ಲಿ ಏನೇನು ವಿಷಯಗಳಿದ್ದಾವೆ, ಏನೇನು ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತಕ್ಕಂಥ ಮಾಹಿತಿಯನ್ನು ಹೇಳುವ ಸಂದರ್ಭದಲ್ಲಿ ಲೋತಾಲ್ನಲ್ಲಿ ಒಂದು ಹಡಗು ಕಟ್ಟೆಯನ್ನು ನಿರ್ಮಿಸಿದ್ದರು ಅಂತ ಹೇಳ್ತಾ ಹೋಗ್ತೀವಿ. ಲೋತಾಲ್ನಲ್ಲಿ ಒಂದು ಹಡಗು ಕಟ್ಟೆ, ಲೋತಾಲ್ ಒಳಚರಂಡಿ ವ್ಯವಸ್ಥೆಯನ್ನು ನೋಡ್ಬೋದು, ಪುರಾತನ ಬಾವಿಯನ್ನು ನೋಡ್ಬೋದು, ಲೋತಾಲ್ ಸ್ನಾನದ ಕೋಣೆಯ ರಚನೆಯನ್ನು ಕಾಣ್ಬೋದು, ಗೋದಾಮು ಮತ್ತು ಮುಖ್ಯ ಬಾವಿಯನ್ನು ಲೋತಾಲಲ್ಲಿ ನೀವು ನೋಡ್ಬೋದು. ಆ ಒಂದು ಕ್ಲಾಸ್ ನಂಬರ್ ಯಾವುದದು 147 ಕಂಪ್ಲೀಟ್ ಹೇಳಿದ್ದೀನಿ ಇತಿಹಾಸದ ಬಗ್ಗೆ.
ಸ್ವಲ್ಪ ಪುರುಸತ್ತಿದ್ದರು ನೋಡಿ, ಬಹಳ ಆಸಕ್ತಿಕರವಾಗಿದ್ದಾವೆ. ಲೋಥಾಲ್ ನಗರ ಯೋಜನೆ ನೋಡಿ, ಈ ರೀತಿಯಾಗಿತ್ತು ನಗರ ಯೋಜನೆ. ಮತ್ತು ಅಲ್ಲಿ ಡಾಕ್ಯಾರ್ಡ್ ಹೆಂಗಿತ್ತು ನೋಡಿ, ಇಲ್ಲಿ ನದಿ ಇದೆ, ನದಿ ಹರಿತಾ ಇದೆ, ಆ ನದಿಯಿಂದ ಎಕ್ಸ್ಟ್ರಾ ನೀರು ಈ ಕಡೆ ಬರ್ತಾ ಇದೆ. ಇದು ಡಾಕ್ಯಾರ್ಡ್ ಅಂದರೆ ಹಡಗುಗಳು ತಮ್ಮ ಪ್ರಯಾಣವನ್ನು ಮುಗಿಸ್ಕೊಂಡು ಬಂದು ಇಲ್ಲಿ ಬಂದು ಒಂದು ಸ್ಟೇ ಆಗ್ಬೋದು, ಪಾರ್ಕ್ ಮಾಡ್ಬೋದು. ಅದಕ್ಕೆ ನೀರು ಇಲ್ಲಿಂದ ತಂದಿದ್ದಾರೆ ನೋಡಿ, ಜೊತೆಗೆ ಇಲ್ಲಿಂದ ಒಂದಷ್ಟು ನೀರು ಕೂಡ ಇಲ್ಲಿ. ಸೊ ಒಂದಷ್ಟು ನೀರು ಇರಬೇಕಾಗುತ್ತೆ ಅಲ್ಲಿ ಅಲ್ವ. ಸೊ ಇದು ಡಾಕ್ಯಾರ್ಡ್, ಪ್ರಪಂಚದ ಅತಿ ಹಳೆಯ ಒಂದು ಡಾಕ್ಯಾರ್ಡ್ ಆಗುತ್ತೆ. ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ. ಓಕೆ, ಲೋಥಾಲ್ ಹಡಗುಕಟ್ಟೆ ಇವತ್ತಿಗೂ ಕೂಡ ಇದೆ ಅಲ್ಲಿ, ಯಾವುದೋ ಪುರಾಣದ ಕಥೆ ಅಲ್ಲ ಇದು. ನೋಡಿ, ಇವತ್ತಿಗೂ ಹೋದ್ರೆ ನೀವು ಲೋಥಾಲಲ್ಲಿ ಡಾಕ್ಯಾರ್ಡನ್ನು ಕಾಣ್ಬೋದು. ಅಲ್ಲಿ ನೀರು ಹೆಂಗೆ ಬರ್ತಾ ಇತ್ತು ಅನ್ನೋದಕ್ಕೂ ಕೂಡ, ನೀರಿನ ನಿಯಂತ್ರಣಕ್ಕೆ ಎಷ್ಟು ನೀರು ಫ್ಲೋ ಎಷ್ಟಿರ್ಬೇಕು ಅನ್ನೋದಕ್ಕೂ ಕೂಡ ಅಲ್ಲಿ ನಿಯಂತ್ರಣವನ್ನು ವಾಟರ್ ಕಂಟ್ರೋಲು ಡಾಕ್ಯಾರ್ಡನ್ನು ಮಾಡಿದ್ರು. ನೋಡಿ ಆ ಒಂದು ಕ್ಲಾಸ್. ಇನ್ನು ಗುಜರಾತ್ನ ಡೀಟೇಲ್ಸ್ ಇದೆ. ಗುಜರಾತ್ ರಾಜಧಾನಿ ಗಾಂಧಿನಗರ, 1 ಮೇ 1960 ಸ್ಥಾಪನೆ. ಗುಜರಾತ್ ಮತ್ತು ಹಿಂದಿ ಆಡಳಿತ ಭಾಷೆಗಳು, 34 ಜಿಲ್ಲೆಗಳಿದ್ದಾವೆ. ಆಚಾರ್ಯ ದೇವವ್ರತ ರಾಜ್ಯಪಾಲರು, ಭೂಪೇಂದ್ರ ಭಾಯಿ ಪಟೇಲ್ ಅವರು ಮುಖ್ಯಮಂತ್ರಿಗಳು. ಖುಷ್ಬು ಗುಜರಾತ್ ಕಿ ಇಸ್ ಎ ಗುಜರಾತ್ ಟೂರಿಸಂ ಟ್ಯಾಗ್ಲೈನ್. ಹೈಕೋರ್ಟ್ ಅನ್ನು ತನ್ನ ದೊಡ್ಡ ಸಿಟಿ ಅಹಮದಾಬಾದಲ್ಲಿ ಹೊಂದಿದೆ. 26 ಲೋಕಸಭೆ, 11 ರಾಜ್ಯಸಭೆ, 182 ವಿಧಾನಸಭೆಗಳುಳ್ಳ ಅಸೆಂಬ್ಲಿಯನ್ನು ಹೊಂದಿದೆ. ಹೆರಿಟೇಜ್ ಸೈಟ್ಗಳು ಚಂಪನೇರ್, ಪಾವಗಢ್, ರಾಣಿ ಕಿ ವಾವ್, ಅಹಮದಾಬಾದ್ ಐತಿಹಾಸಿಕ ನಗರ, ಮತ್ತೊಂದು ಧೋಲಾವೀರ. ಹೀಗೆ 4 ವಿಶ್ವ ಪರಂಪರೆಯ ತಾಣಗಳಿಗೆ ನೆಲೆಯಾಗಿದೆ ಗುಜರಾತ್ ರಾಜ್ಯ. ಭಾರತದ 15 ಇಂಟ್ಯಾಂಜಿಬಲ್ ಸೈಟ್ಗಳಲ್ಲಿ ಗುಜರಾತ್ನ ಗಾರ್ಬವೂ ಕೂಡ ಒಂದಾಗುತ್ತೆ. ಗಿರ್ ನ್ಯಾಷನಲ್ ಪಾರ್ಕ್, ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್, ವಾನ್ಸ್ಡಾ ನ್ಯಾಷನಲ್ ಪಾರ್ಕ್, ಮೆರೈನ್ ನ್ಯಾಷನಲ್ ಪಾರ್ಕ್ಗಳು ಗುಜರಾತಲ್ಲಿದ್ದಾವೆ. ಹಲವಾರು ವೈಲ್ಡ್ ಲೈಫ್ ಸ್ಯಾಂಚುರಿಗಳಿದ್ದಾವೆ. ಕಚ್ ಬಯೋಸ್ಫಿಯರ್ ರಿಸರ್ವ್ ಗುಜರಾತ್ನ ಭಾಗವಾಗಿದೆ. ಕಿಜಾಡಿಯಾ, ನಲ್ ಸರೋವರ್, ತೋಲ್ ಮತ್ತು ವಾಧ್ವಾನ ಎಂಬ ರಾಮ್ಸರ್ ಸೈಟ್ಗಳನ್ನು ಹೊಂದಿದೆ. ಶಿವರಾಜ್ಪುರ್ ಬೀಚ್ ಭಾರತದ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ಗಳಲ್ಲಿ ಒಂದಾಗಿದೆ. ಅದು ಗುಜರಾತಲ್ಲಿ ಬರುತ್ತೆ. ಹೀಗೆ ಅಲ್ಲಿನ ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಪ್ರಮುಖ ಹಬ್ಬಗಳು, ನದಿಗಳು, ಅಣೆಕಟ್ಟುಗಳು, ಇನ್ನಿತರ ಡೀಟೇಲ್ಸನ್ನು ಕೂಡ ನೋಡ್ಬೋದು ಅಂತ ಹೇಳ್ತಾ, ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 3. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನವೆಂಬರ್ 2ರಂದು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ LVM ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ರಾಕೆಟ್ ಅನ್ನು ಬಳಸಿ ಮಿಲಿಟರಿ ಸಂವಹನ ಉಪಗ್ರಹ CMS-03 ಅನ್ನು ಉಡಾವಣೆ ಮಾಡಲಿದೆ. The Indian Space Research Organization ISRO will launch military communication satellite CMS-03. ಇದು ಭಾರತದ ನೌಕಾಪಡೆಯ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗುತ್ತೆ. ಅಂದರೆ ಭಾರತದ ನೌಕಾಪಡೆಯ ವಿವಿಧ ಶಿಪ್ಗಳಾಗಿರ್ಬೋದು, ಸಬ್ಮೆರೈನ್ಗಳಾಗಿರ್ಬೋದು, ಅಥವಾ ಇನ್ನಿತರ ಸ್ಟೇಷನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಸಂವಹನ ಉಪಗ್ರಹ ನೌಕಾಪಡೆದು, ಭಾರತೀಯ ನೌಕಾಪಡೆದು ಇವತ್ತು ಲಾಂಚ್ ಮಾಡೋದಕ್ಕೆ ರೆಡಿಯಾಗಿದೆ. ನವೆಂಬರ್ 2, ಇವತ್ತು ಅಕ್ಟೋಬರ್ 28, ಇನ್ನೊಂದು 4-5 ದಿನಗಳಲ್ಲಿ ಲಾಂಚ್ ಆಗುತ್ತೆ. ಲಾಂಚ್ ಮಾಡ್ತಕ್ಕಂತಹ ಸ್ಥಳ ಯಾವುದು ಅಂದರೆ ಸೇಮ್ ನಮ್ಮ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರ್ತಕ್ಕಂತಹ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಆಯಿತು. ಆದರೆ ಅಲ್ಲೇನಾಗುತ್ತೆ, ಉಪಗ್ರಹ ಉಡಾವಣಾ ಕೇಂದ್ರದಲ್ಲಿ ಒಂದು ನಮ್ಮ PSLV ಇದೆ, GSLV ಇದೆ, LVM-3 ರಾಕೆಟ್ ಇದ್ದಾವೆ. ಯಾವ ರಾಕೆಟ್ನ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. LVM-3 ರಾಕೆಟ್ ಜೊತೆಗೆ SSLVಗಳು ಕೂಡ ಬಂದಿದ್ದಾವೆ ಈಗ, ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್. ಈ LVM-3ನೇ ರಾಕೆಟನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. LVM-3 ಅಂತಕ್ಕಂಥದ್ದು ಒಂದು ದೊಡ್ಡ ಉಪಗ್ರಹ ಉಡಾವಣಾ ವಾಹನ, ರೈಟ್? ನಾವೀಗ ಯಾವುದಾದ್ರೂ ಒಂದು ಸಣ್ಣ ಚೀಲವನ್ನು, ಅದರಲ್ಲಿ 1 kg ಏನೋ ಟೊಮ್ಯಾಟೊನೋ ಇನ್ನೊಂದೇನೋ ಇದೆ, ಆ ಚೀಲವನ್ನು ಎತ್ತಬೇಕಂದ್ರೆ
ಜಸ್ಟ್ ನಾವು ಒಂದು ಕೈಯಿಂದ ಒಂದೆರಡು ಬೆರಳನ್ನು ಬಳಸಿ ಹಿಂಗೆ ಎತ್ತೀವಿ. ಬೇಡ 5 kg, ಬೇಡ 10 kg ಟೊಮೆಟೊ ಇದ್ದರೆ ಒಂದು ಭಾಳ ಫೋರ್ಸ್ ಆಗಿ ಎತ್ತೀವಿ. ಅವಾಗ ಒಂದು 25-30 kg ಟೊಮೆಟೊ ಇದೆ ಒಂದು ಚೀಲದಲ್ಲಿ ಅಂದರೆ, ಅಥವಾ ಅಕ್ಕಿ ಇದೆ, ಗೋಧಿ ಇದೆ, ರೈಸ್ ಇದೆ, ಜೋಳ ಇದೆ, ಇನ್ನೊಂದು ಏನೋ ಇದೆ ಅಂದರೆ ಅವಾಗ 2 ಕೈಯನ್ನು ಬಳಸಬೇಕಾಗುತ್ತೆ. ಹಾಗೆ ದೊಡ್ಡ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಬೇಕಂದ್ರೆ ಬಹಳ ಬಲಾಢ್ಯವಾಗಿರ್ತಕ್ಕಂಥ ಶಕ್ತಿಶಾಲಿಯಾದ ಉಪಗ್ರಹ ಉಡಾವಣಾ ವಾಹನ ಬೇಕಾಗುತ್ತೆ. ಅಂಥದ್ರಲ್ಲಿ ನಮ್ಮ LVM-3 ಒಂದು. ಸುಮಾರು 4000ಕ್ಕೂ ಹೆಚ್ಚಿನ ತೂಕ ಇರತಕ್ಕಂತಹ ಉಪಗ್ರಹಗಳನ್ನು ಉಡಾವಣೆ ಮಾಡೋದಕ್ಕೆ ನಾವು LVM-3 ಬಳಸ್ತೀವಿ. ಈ LVM-ನ 5ನೇ ಆಪರೇಷನ್ ಆಗುತ್ತೆ. ಮಿಷನ್ 5 ಕೂಡ ಆಗುತ್ತೆ ಇದು. ಓಕೆ, ಬನ್ನಿ ಹಾಗಾದರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಜೊತೆಗೆ ನವೆಂಬರ್ 2ಕ್ಕೆ ಇದು ಲಾಂಚ್ ಆದಾಗ ಇನ್ನೊಂದ್ಸಲ ನವೆಂಬರ್ ತಿಂಗಳಲ್ಲಿ ಕೂಡ ಕರೆಂಟ್ ಅಫೇರ್ಸಲ್ಲಿ ಇನ್ನೊಮ್ಮೆ ಡಿಸ್ಕಷನ್ ಮಾಡೋಣ. ಓಕೆ, ಮಹಾದೈತ್ಯ CMS-3 ಉಪಗ್ರಹ ನವೆಂಬರ್ 2ರಂದು ಕಕ್ಷೆಗೆ. LVM-3 ರಾಕೆಟ್ ಮೂಲಕ ಉಡಾವಣೆಗೆ ಸಜ್ಜು. 4400 kg ನೋಡಿ, 4400 kg ತೂಕ ಇದೆ. ಸಣ್ಣದಲ್ಲ ಇದು. ಮಹಾದೈತ್ಯ ಉಪಗ್ರಹ. ದೇಶದ ಅತ್ಯಂತ ಭಾರವಾದ ಉಪಗ್ರಹ ಉಡಾವಣಾ ವಾಹನ LVM-3 ರಾಕೆಟ್ ಮೂಲಕ ದೈತ್ಯ ಗಾತ್ರದ CMS-3 ಸಂವಹನ ಉಪಗ್ರಹ ಉಡಾವಣೆಗೆ ಇಸ್ರೋ ಸಜ್ಜಾಗಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದ ಬಾಹ್ಯಾಕಾಶ ಕೇಂದ್ರದಿಂದ ನವೆಂಬರ್ 2ರಂದು 4400 kg ತೂಕದ ಸ್ಯಾಟಲೈಟ್ ಉಡಾವಣೆಗೊಳ್ಳಲಿದೆ. ಈ ಸಂಬಂಧ ಇಸ್ರೋ ತಂಡವು ಅಂತಿಮ ಹಂತದ ತಯಾರಿಯನ್ನು ನಡೆಸಿದೆ. ಭಾರತದ ನೆಲದಲ್ಲಿ ಉಡಾವಣೆಗೊಳ್ಳುತ್ತಿರುವ ಅತ್ಯಂತ ಭಾರದ ಉಪಗ್ರಹ ಇದಾಗಿದೆ. ಸುಮಾರು 4000ಕ್ಕಿಂತ ಜಾಸ್ತಿ ಇದ್ಬಿಟ್ರೆ ನಾವೇನು ಮಾಡ್ತಾ ಇದ್ದೀವಿ, ಹೋಗಿ ಫ್ರೆಂಚ್ ಗಯಾನದ ಕೌರೋ ಇಲ್ಲ ಅಮೆರಿಕದ ನಾಸಾ ಉಡಾವಣಾ ವಾಹನ ಕೇಂದ್ರದಿಂದ, ಅದ್ಯಾವುದು ಕೆನಡಿ ಸ್ಪೇಸ್ ಸೆಂಟರ್ ಏನಿದೆ ಅಲ್ಲಿಂದ ಲಾಂಚ್ ಮಾಡಿಸ್ತಾ ಇದ್ವಿ. ಬಟ್ ಈಗ ಭಾರತದ 4400 kg ಇದ್ರೂ ಕೂಡ ನಾವೇ ಟ್ರೈ ಮಾಡ್ತಾ ಇದ್ದೀವಿ. ಗಮನಿಸಿ, ಅಂದರೆ ನಮ್ಮ ಉಪಗ್ರಹ ಉಡಾವಣಾ ವಾಹನದ ಶಕ್ತಿಯನ್ನು ಹೆಚ್ಚಿಸ್ತಾ ಇದ್ದೀವಿ. ಓಕೆ, ಇನ್ನು CMS-3 ಸಂವಹನ ಉಪಗ್ರಹವನ್ನು ಹೊತ್ತ ಸಂಪೂರ್ಣ ಸಂಯೋಜಿತ LVM-3 ರಾಕೆಟನ್ನು ಈಗ ಆಲ್ರೆಡಿ ಲಾಂಚ್ ಪ್ಯಾಡ್ಗೆ ತಂದಿಟ್ಟಿದ್ದಾರೆ. ಉಪಗ್ರಹವನ್ನು GTO ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಕಕ್ಷೆಗೆ ಸೇರಿಸುವ ಗುರಿಯನ್ನು ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇಸ್ರೋದ ನಂಬಿಕಸ್ಥ ಕುದುರೆ ಎನಿಸಿದ ಶಕ್ತಿಶಾಲಿ LVM ರಾಕೆಟ್ನ 5ನೇ ಕಾರ್ಯಾಚರಣೆ ಇದಾಗಿರುವ ಕಾರಣ ಇದನ್ನು LVM-3 ಮಿಷನ್ 5 ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಮಿಷನ್ 5 ಅಂದರೆ 5ನೇ ಆಪರೇಷನ್ ಆಗುತ್ತೆ. ಆ 5ನೇ ಆಪರೇಷನಲ್ಲಿ CMS-03 ಕಮ್ಯುನಿಕೇಷನ್ ಸ್ಯಾಟಲೈಟ್ ಏನಿದೆ ಇದು, ಸೊ ಅದರ 3ನೇ ಆವೃತ್ತಿ ಇರಬೇಕು. 2023ರಲ್ಲಿ ಚಂದ್ರಯಾನ 3ರ ಯೋಜನೆಗೆ ಇದೇ ರಾಕೆಟ್ನ ಬಳಸಲಾಗಿತ್ತು. ನೋಡಿ, ಚಂದ್ರಯಾನ 3ಕ್ಕೆ ಇದೇ ರಾಕೆಟ್ನ ಬಳಸ, ಯಾಕಂದ್ರೆ ಚಂದ್ರಯಾನ 3 ಕೂಡ ಒಂದು ತೂಕದ ಉಪಗ್ರಹವಾಗಿತ್ತು, ಯಾನವಾಗಿತ್ತು. ಸೊ ಇಷ್ಟು ಡೀಟೇಲ್ಸ್ ಆಯಿತು. ಇದರ ಉದ್ದೇಶವೇನು ಅಂದರೆ ಇಸ್ರೋ ನಿರ್ಮಿಸಿದ ಅತ್ಯಾಧುನಿಕ ಮಲ್ಟಿಬ್ಯಾಂಡ್ ಸಂವಹನ ಉಪಗ್ರಹವಾಗುತ್ತೆ. ಭಾರತದ ಮುಖ್ಯ ಭೂಮಿ ಮತ್ತು ಸಾಗರ ಪ್ರದೇಶದಲ್ಲಿ ಸೇವೆಗೆ ಲಭ್ಯವಾಗುತ್ತೆ. ದೇಶದ ಸಂವಹನ ಮೂಲಸೌಕರ್ಯ ವಿಸ್ತರಣೆ, ಕುಗ್ರಾಮಗಳ ಡಿಜಿಟಲ್ ಸೇವೆ ಅನುಕೂಲವಾಗುತ್ತೆ. ಇಂಡಿಯನ್ ನೇವಿಗೆ ಇದು ಸಂಬಂಧಿಸಿರ್ತಕ್ಕಂಥದ್ದು, ಅದನ್ನು ಗಮನಿಸಬೇಕು. ನಾವು ಕೇಳ್ಬೋದು ಭಾರತದ ಯಾವ ಸೇನಾಪಡೆಗೆ ಇದನ್ನು ಲಾಂಚ್ ಮಾಡಲಾಗಿದೆ ಅಂತ ಕೇಳ್ಬೋದು. ಭಾರತದ ನೌಕಾ ಸೇನೆಗೆ. ಇಷ್ಟು ಡೀಟೇಲ್ಸ್ ಇದೆ. ಲಾಂಚ್ ಆದಾಗ ಮತ್ತಷ್ಟು ಮಾಹಿತಿ ಹೊರ ಬರುತ್ತೆ, ಅವಾಗ ಇನ್ನಷ್ಟು ಡೀಟೇಲ್ಸನ್ನು ನಾವು ಕಲೆ ಹಾಕಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಕ್ವಶನ್ ನಂಬರ್ 4, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ವಿಜಯ್ ಭಾಸ್ಕರ್ ಅವರು, ಕೃಷ್ಣ ಬೈರೇಗೌಡರು, RV ದೇಶಪಾಂಡೆ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಯಾರು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು? ಮುಖ್ಯಮಂತ್ರಿಗಳೇ ಆಗಿರ್ತಾರೆ ಅನ್ಕೊಂಡ್ರೆ ತಪ್ಪಾಗುತ್ತೆ. ಪ್ರಸ್ತುತ ಅದರ ಅಧ್ಯಕ್ಷರು RV ದೇಶಪಾಂಡೆರವರು ಇದ್ದಾರೆ. ಅವರು ತಮ್ಮ 9ನೇ ವರದಿಯನ್ನು CM ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ 7 ನಿಗಮಗಳನ್ನು ಮುಚ್ಚಲು ಮತ್ತು 9 ನಿಗಮಗಳನ್ನು ಬೇರೆ ಇಲಾಖೆಗಳೊಂದಿಗೆ ವಿಲೀನ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಚೇರ್ಮನ್ RV ದೇಶಪಾಂಡೆರವರು ಸಬ್ಮಿಟ್ ಮಾಡಿದ್ದಾರೆ 9th ರಿಪೋರ್ಟನ್ನು ಟು CM ಸಿದ್ದರಾಮಯ್ಯ.
and recommending the government to close 7 corporations and merge 9 corporations. ಇಲ್ಲಿ ಯಾವ್ಯಾವ ಕಾರ್ಪೊರೇಷನ್ ಮರ್ಜ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಕೇಳಲ್ಲ. ಕೇಳಿದ್ರೆ ಏನು ಕೇಳ್ತಾರೆ, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಅದು ಇಂಪಾರ್ಟೆಂಟ್. ರಾಜ್ಯ ಸರ್ಕಾರದ ಆಡಳಿತ ಸುಧಾರಣೆ ಮತ್ತು ಅನಗತ್ಯ ವೆಚ್ಚಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ, ಮದ್ಯಪಾನ ಸಂಯಮ ಮಂಡಳಿ, ಹೀಗೆ 7 ಮಂಡಳಿ ಘಟಕಗಳನ್ನು ಮುಚ್ಚಲು ಶಿಫಾರಸು ಮಾಡಿದ್ದಾರೆ ಮತ್ತು ಹಲವು 9 ನಿಗಮ ಮಂಡಳಿಗಳನ್ನು ಸಂಬಂಧಪಟ್ಟ ಇಲಾಖೆ ಅಥವಾ ನಿಗಮದಲ್ಲಿ ವಿಲೀನಗೊಳಿಸುವಂತೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆರವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ತಮ್ಮ 9ನೇ ವರದಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಯೋಗದ ಸಲಹೆಗಾರರು NS ಪ್ರಸನ್ನಕುಮಾರ್, ವಿಶೇಷ ಕಾರ್ಯದರ್ಶಿ ರಮೇಶ್ ದೇಸಾಯಿ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದರು. ಓಕೆ, ಈಗ ಆಲ್ರೆಡಿ 449 ಶಿಫಾರಸುಗಳನ್ನು ಒಳಗೊಂಡ 9ನೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಈ ಹಿಂದೆ ಆಯೋಗದ 8ನೇ ವರದಿ ಸೇರಿದಂತೆ ಹಲವು ವರದಿಗಳ ಶಿಫಾರಸುಗಳನ್ನು ಕಾಲಮಿತಿಗಳಲ್ಲಿ ಜಾರಿಗೊಳಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಆಲ್ರೆಡಿ 1852 ಶಿಫಾರಸುಗಳನ್ನು ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವ್ಯಾವ ಮಂಡಳಿಗಳನ್ನು ನಿಗಮಗಳನ್ನು ಮುಚ್ಚುವಂತೆ ಶಿಫಾರಸು ಮಾಡಿದ್ದಾರೆ ಅಂದರೆ, ಸಮಾಜ ಕಲ್ಯಾಣ ಮಂಡಳಿ 1, ಮದ್ಯಪಾನ ಸಂಯಮ ಮಂಡಳಿ 2, ಸಹಕಾರಿ ಕೋಳಿ ಸಾಕಾಣಿಕೆ ಒಕ್ಕೂಟ 3, ಪಲ್ಪ್ ವುಡ್ ಲಿಮಿಟೆಡ್ 4, ಆಗ್ರೋ ಕಾರ್ನ್ಸ್ ಪ್ರಾಡಕ್ಟ್ಸ್ ಲಿಮಿಟೆಡ್ 5, ಮೈಸೂರು ಲ್ಯಾಂಪ್ಸ್ ವರ್ಕ್ಸ್ ಲಿಮಿಟೆಡ್ 6, ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ 7. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾವ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಕಮ್ಮಿ ಇದೆ. ಆದರೆ ಒಂದು ಗಮನದಲ್ಲಿರಲಿ, ಯಾಕೆ ಮುಚ್ಚಕ್ಕೆ ಶಿಫಾರಸು ಮಾಡ್ತಾರೆ ಅಂದರೆ, ಅವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಹಲವಾರು ಮಂಡಳಿಗಳನ್ನು ರಚನೆ ಮಾಡಿರ್ತಾರೆ, ನಿಗಮಗಳನ್ನು ರಚನೆ ಮಾಡಿರ್ತಾರೆ. ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಅವುಗಳ ಅವಶ್ಯಕತೆ ಇರೋದಿಲ್ಲ, ಅಥವಾ ಅವುಗಳ ಬದಲಾಗಿ ಇನ್ನೊಂದು ಯಾವುದೋ ಬಂದಿರುತ್ತೆ. ಅದಕ್ಕೋಸ್ಕರ ಸರ್ಕಾರದ ಹಣವನ್ನು ಸುಮ್ಮನೆ ವ್ಯಯಿಸೋ ಬದಲಾಗಿ ಅವುಗಳನ್ನು ಮುಚ್ಚಲು ಅಥವಾ ಇನ್ನೊಂದು ಯಾವುದೋ ಇಲಾಖೆಯೊಂದಿಗೆ ವಿಲೀನಗೊಳಿಸಲು ಈ ರೀತಿಯಾಗಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಕಾಲಕಾಲಕ್ಕೆ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಕೊಡ್ತಾರೆ, ಶಿಫಾರಸನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯನ್ನು ಇವತ್ತು ಭಾಳ ಆ್ಯಕ್ಟಿವ್ ಆಗಿರಲ್ಲ. ಏಡ್ಸ್ ರೋಗದ ಐಡೆಂಟಿಟಿ ಇವತ್ತು ಕಮ್ಮಿ ಆಗಿದೆ, ಇದ್ದರೂ ಭಾಳ ಕಡಿಮೆ ಮಟ್ಟದಲ್ಲಿದೆ. ಹಾಗಾಗಿ ಅದಕ್ಕೆ ಸಪ್ರೇಟಾಗಿ ಸೊಸೈಟಿ ಯಾಕೆ, ಅದಕ್ಕೊಂದು ಆಫೀಸು, ಅದಕ್ಕೊಂದಷ್ಟು ಕಾರ್ಗಳು ಮತ್ತು ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗೆ ಸ್ಯಾಲ್ರಿ, ಅದ್ರ ಬದಲಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವಿಲೀನ ಮಾಡಿ ಅಲ್ಲಿ ಯಾರೋ ಒಬ್ಬರ ಅಧಿಕಾರಿಗೆ ಅದನ್ನು ಜವಾಬ್ದಾರಿಯನ್ನು ನೀಡ್ತಕ್ಕಂಥದ್ದು. ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು, ಕರ್ನಾಟಕ ರೇಷ್ಮೆ ಕೈಗಾರಿಕಾ ನಿಗಮ, ಅದನ್ನು ಕರ್ನಾಟಕ ರೇಷ್ಮೆ ಮಾರುಕಟ್ಟೆ ಮಂಡಳಿ ಅಂತ ಆಲ್ರೆಡಿ ಒಂದು ನಿಗಮ ಇದೆಯಲ್ಲ, ಅದಕ್ಕೆ ಮರ್ಜ್ ಮಾಡಿಬಿಡ್ರಿ. ಮತ್ತೆ ಯಾಕೆ ನಿಗಮ ಒಂದು, ಮತ್ತೆ ಯಾಕೆ ಒಂದು ಮಂಡಳಿ ಯಾಕೆ? ಆಹಾರ ಕರ್ನಾಟಕ ಲಿಮಿಟೆಡ್ ಅದನ್ನು ರಾಜ್ಯ ಕೃಷಿ ಉತ್ಪನ್ನ ಮತ್ತು ಸಂಸ್ಕರಣೆ ಮತ್ತು ರಫ್ತು ನಿಗಮಕ್ಕೆ ಮರ್ಜ್ ಮಾಡಿಬಿಡಿ, ವಿಲೀನ ಮಾಡಿ. ರಾಜ್ಯ ಬೆಂಗಳೂರು ಸಬರ್ಬನ್ ರೈಲ್ವೆ ಕಂಪನಿ ಬಿ ರೈಡ್ ಏನಿದೆ ಅದನ್ನು ಕೆ ರೈಡ್ ಜೊತೆ ಮರ್ಜ್ ಮಾಡಿಬಿಡಿ. ರೈಲು ಮೂಲಸೌಕರ್ಯ ಅಭಿವೃದ್ಧಿ ಕಂಪನಿ ಆಲ್ರೆಡಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಅಂತೇನಿದೆ ಅದನ್ನು ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಜೊತೆ ಮರ್ಜ್ ಮಾಡಿಬಿಡಿ. ಮೈಸೂರು ಕ್ರೋಮ್ ಟ್ಯಾನಿಂಗ್ ಕಂಪನಿಯನ್ನು MSIL ಜೊತೆ ಮರ್ಜ್ ಮಾಡಿ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮವನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಜೊತೆ ಮರ್ಜ್ ಮಾಡಿ. ರಾಜ್ಯ ರೇಷ್ಮೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು GKVK ಜೊತೆ ಮರ್ಜ್ ಮಾಡಿ. ಅಚ್ಚುಕಟ್ಟು ಪ್ರದೇಶ ಪ್ರಾಧಿಕಾರ ಕಾಡಾ ಅಂತ ಕರಿತೀವಿ, ಅದನ್ನು ಸಂಬಂಧಪಟ್ಟ ನೀರಾವರಿ ಇಲಾಖೆಗಳು, ಈಗ ನಾವು ತುಂಗಭದ್ರಾ ಕಾಡಾ ಅಂತ ಕರಿತೀವಿ, ಅದನ್ನು ಇನ್ನೊಂದು ಯಾವುದೋ ನೀರಾವರಿ ಇಲಾಖೆ ಜೊತೆ ಮರ್ಜ್ ಮಾಡಿ ಅಂತಕ್ಕಂತಹ ಒಂದು ಸಜೆಷನನ್ನು ಇವತ್ತು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಕೊಟ್ಟಿದೆ. ಕಾರಣಗಳು ಕೂಡ ಕೊಟ್ಟಿದ್ದಾರೆ, ಯಾಕೆ ಏನಂತ ನಮಗೆ ಅಷ್ಟು ಡೀಟೇಲ್ಸ್ ಬೇಕಾಗಿಲ್ಲ. ಸುಮ್ಮನೆ ಒಂದು ಗ್ಲಾನ್ಸ್ ಇರಲಿ, ಇಂತಿಂಥವು ಇರ್ತವೆ, ಹಿಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ, ಒಂದ್ಸಲ ತಿಳ್ಕೊಳ್ಳಿ. ಇನ್ನೊಂದು ಪಟ್ಟಿ ಕೂಡ ಇದೆ. ಕ್ವಶನ್ ನಂಬರ್ 5, 4 ಬಾರಿ ಒಲಿಂಪಿಕ್ ಚಿನ್ನದ ಪದಕ ವಿಜೇತೆ ಆರಿಯಾರ್ನೆ ಟಿಟ್ಮಸ್ ಅವರು ಈಜುವಿಕೆಯಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 4 ಟೈಮ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಆರಿಯಾರ್ನೆ ಟಿಟ್ಮಸ್ ಅನೌನ್ಸಸ್ ರಿಟೈರ್ಮೆಂಟ್ ಫ್ರಮ್ ಸ್ವಿಮ್ಮಿಂಗ್. ಭಾಳ ಒಂದು ಬೇಜಾರಿನ ಸಂಗತಿ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 33 ಪದಕ ಗೆದ್ದ ಆಸ್ಟ್ರೇಲಿಯಾದ ತಾರೆ ವಿದಾಯ. ಈಜುಕೊಳದ ಚಿನ್ನದ ಮೀನು ಟಿಟ್ಮಸ್.
ಈಗ ಈಜು ಕ್ಷೇತ್ರದಲ್ಲಿ ನಮ್ಮ ಕ್ರಿಕೆಟ್ ಕ್ಷೇತ್ರ ತೆಗೆದುಕೊಳ್ಳೋಣ. ಕ್ರಿಕೆಟಲ್ಲಿ 35 ವರ್ಷದ ಮೇಲೆ ರಿಟೈರ್ ಆದರೆ ಪರವಾಗಿಲ್ಲ, ಬೇಡ 38 ಓಕೆ. ಈಗ ಕೊಹ್ಲಿ, ರೋಹಿತ್ ಶರ್ಮಾ ಅವರೆಲ್ಲ 36, 37, 38 ಆಲ್ಮೋಸ್ಟ್ ನಿಯರ್ ಟು 40 ಇದ್ದಾರೆ, ಅಥವಾ 38 ಇದ್ದಾರೆ ಅನ್ಕೊಳ್ಳೋಣ. ಈಗ ಅವ್ರು ರಿಟೈರ್ಮೆಂಟ್ ಕೊಟ್ಟರೆ ಒಪ್ಕೋಬೋದು. ಆದರೆ 28ಕ್ಕೆ ರಿಟೈರ್ಮೆಂಟ್ ಕೊಟ್ಟರೆ ಹೆಂಗೆ? ಹಂಗಾಯಿತು. ಒಲಿಂಪಿಕ್ಸ್ನಲ್ಲಿ 4 ಬಾರಿಯ ಈಜು ಚಾಂಪಿಯನ್ ಆರಿಯನ್ ಟಿಟ್ಮಸ್ ಅವರು ಗುರುವಾರ ದಿಢೀರ್ ವಿದಾಯ ಘೋಷಣೆ ಮಾಡಿದ್ದಾರೆ. ಇದು ಕಠಿಣ ನಿರ್ಧಾರ ಅಂತ ಹೇಳಿದರೆ ಆಸ್ಟ್ರೇಲಿಯಾದ ಈಜು ತಾರೆ. ಕೇವಲ 25ನೇ ವರ್ಷದ ವಯಸ್ಸಿನ ಟಿಟ್ಮಸ್ ಅವರು 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ರು. ಒಟ್ಟು 33 ಪದಕಗಳು, 2 ಒಲಿಂಪಿಕ್ಸ್ ಅಲ್ಲಿ 8 ಪದಕ, ಅದರಲ್ಲಿ 4 ಚಿನ್ನ, 3 ಬೆಳ್ಳಿ, 1 ಕಂಚು. ನೋಡಿ ಹೆಂಗಿದೆ. ವಿಶ್ವ ಚಾಂಪಿಯನ್ಶಿಪ್ ಅಲ್ಲಿ 9 ಪದಕ, 4 ಚಿನ್ನ ಗೆದ್ದಿದ್ದಾರೆ. ಕಾಮನ್ವೆಲ್ತ್ ಅಲ್ಲೂ ಚಿನ್ನ ಗೆದ್ದಿದ್ದಾರೆ, 7 ಚಿನ್ನ. ಇಂತಹ ಒಬ್ಬ ಆಟಗಾರ್ತಿ ಆರಿಯಾನಾ ಟಿಟ್ಮಸ್ ಅವರು ಕೇವಲ 25ನೇ ವಯಸ್ಸಿನಲ್ಲಿ ಈಜು ಒಂದು ಕ್ರೀಡೆಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನಾನು ಈಜನ್ನು ಪ್ರೀತಿಸಿದವಳು, ಈ ಕ್ರೀಡೆ ಬಗ್ಗೆ ನಾನು ಒಲವು ಪುಟ್ಟ ಬಾಲ್ಯದ ದಿನಗಳಿಂದಲಾಗಿದೆ. ಆದರೆ ಬದುಕಿನಲ್ಲಿ ಕೆಲವು ವಿಷಯಗಳು ಮುಖ್ಯವಾಗಿರುತ್ತವೆ, ಈಜಿಗಿಂತ ಪ್ರಮುಖ ಎನಿಸುವ ಕೆಲವು ವಿಷಯಗಳಿವೆ ಅಂತ ಹೇಳಿದ್ದಾರೆ. ಬಟ್ ಯಾವ ವಿಚಾರ ಅಂತ ಹೇಳಿಲ್ಲ. ಆದರೂ ಕೂಡ ಒಟ್ಟಾರೆಯಾಗಿ ಮುಂದಿನ ಲಾಸ್ ಏಂಜಲಸ್ ಒಲಿಂಪಿಕ್ಸಲ್ಲಿ ಅವ್ರನ್ನ ಮತ್ತೆ ಈಜು ಕೊಳದಲ್ಲಿ ನೋಡುವ ಒಂದು ಅವಕಾಶ ಮತ್ತೊಮ್ಮೆ ಸಿಗಲಿ ಅಂತ ಭಾವಿಸ್ತಾ ಅವರು ತಮ್ಮ ನಿರ್ಧಾರವನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಈಜು ಕೊಳದ ಚಿನ್ನದ ಮೀನು ಟಿಟ್ಮಸ್ ಅವರು ಯಾವ ದೇಶದವರು ಇತ್ತೀಚೆಗೆ ವಿದಾಯವನ್ನು ನೀಡಿದ್ದಾರೆ ಅಂದರೆ ಆಸ್ಟ್ರೇಲಿಯಾದ ಈಜು ತಾರೆ ಆಗ್ತಾರೆ. ಇದುವರೆಗೂ ಕೂಡ 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ವಿಶ್ವ ದಾಖಲೆ ಅವರ ಹೆಸರಲ್ಲೇ ಇದೆ. ಅಂತಹ ಒಬ್ಬ ಅದ್ಭುತ ಆಟಗಾರ್ತಿ ಇವತ್ತು ಬಹಳ ಬೇಗನೆ ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ ಪ್ರಶ್ನೆ ಈ ರೀತಿಯಾಗಿ ಬರ್ಬೋದು, ಆರಿಯಾನಾ ಟಿಟ್ಮಸ್ ಅವರು ಇತ್ತೀಚೆಗೆ ಈಜಿಗೆ ವಿದಾಯ ಹೇಳಿದ್ದಾರೆ. ಅವರು ಯಾವ ದೇಶದವರು ಅಂದರೆ ಆಸ್ಟ್ರೇಲಿಯಾದ ಈಜುಪಟು. ಇನ್ನು ಆಸ್ಟ್ರೇಲಿಯಾದ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಆಂಥೋನಿ ಆಲ್ಬನಿಸ್ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಕ್ವಶನ್ ನಂಬರ್ 6, ಉತ್ತರ ಪ್ರದೇಶದ ಲಕ್ನೋದಲ್ಲಿರುವ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ತಯಾರಾದ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ಉದ್ಘಾಟನೆಯನ್ನು ಮಾಡಿದರು. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ಉತ್ತರ ಪ್ರದೇಶ್ ಯೋಗಿ ಆದಿತ್ಯನಾಥ್ ಫ್ಲಾಗ್ಡ್ ಆಫ್ ದ ಫಸ್ಟ್ ಬ್ಯಾಚ್ ಆಫ್ ಬ್ರಹ್ಮೋಸ್ ಮಿಸೈಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಎಟ್ ದ ಬ್ರಹ್ಮೋಸ್ ಏರೋಸ್ಪೇಸ್ ಯೂನಿಟ್ ಇನ್ ಲಕ್ನೋ, ಉತ್ತರ ಪ್ರದೇಶ. ನೋಡಿ, ಬ್ರಹ್ಮೋಸ್ ಏರೋಸ್ಪೇಸ್ ಘಟಕ ಎಲ್ಲಿದೆ ಅಂತ ಕೇಳ್ತಾರೆ, ಉತ್ತರ ಪ್ರದೇಶದ ಲಕ್ನೋದಲ್ಲಿ. ಬ್ರಹ್ಮೋಸ್ ಒಂದು ಪಾಕಿಸ್ತಾನದ ಮೂಲೆಗೂ ರೀಚ್ ಆಗಬಲ್ಲಂತಹ ಭಾರತದ ಒಂದು ದೊಡ್ಡ ಅಸ್ತ್ರ. ಮೊನ್ನೆ ಪಹಲ್ಗಾಮ್ ದಾಳಿಯ ನಂತರ ಆಗಿರ್ತಕ್ಕಂತಹ ಘರ್ಷಣೆಯಲ್ಲಿ ಬ್ರಹ್ಮೋಸ್ ಪಾಕಿಸ್ತಾನವನ್ನು ನಡುಗಿಸಿತ್ತು. ಅಂತಹ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಮ್ಮ ದೇಶದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ತಯಾರು ಮಾಡೋದಕ್ಕೆ ಆರಂಭಿಸಿದ್ರು. ಈಗ ಮೊದಲ ಬ್ಯಾಚ್ ಬ್ರಹ್ಮೋಸ್ ಹೊರಬರ್ತಾ ಇದ್ದಾವೆ. ಅದನ್ನು ರಾಜನಾಥ್ ಸಿಂಗ್ ಅವರು ಮತ್ತು ಯೋಗಿ ಆದಿತ್ಯನಾಥ್ ಅವರು ಉದ್ಘಾಟನೆಯನ್ನು ಮಾಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಘೋಷಣೆ ಮಾಡಿದ್ದಾರೆ. ಸ್ವದೇಶಿ ನಿರ್ಮಿತ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಚಾಲನೆ ನೀಡಿದರೆ ಬ್ರಹ್ಮೋಸ್ ವ್ಯಾಪ್ತಿಗೆ ಪಾಕ್ನ ಪ್ರತಿ ಇಂಚು ಕೂಡ ಕೈಗೆಟುಕುವ ದೂರದಲ್ಲಿದೆ, ಬಹಳ ದೂರ ಏನಿಲ್ಲ, ಸ್ವಲ್ಪ ಹುಷಾರಾಗಿರಿ ಅಂತ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಕಿವಿ ಮಾತನ್ನು ಹೇಳಿದ್ದಾರೆ. ಪಾಕಿಸ್ತಾನದ ಪ್ರತಿ ಇಂಚು ಭೂಪ್ರದೇಶ ನಮ್ಮ ಶಕ್ತಿಶಾಲಿ ಬ್ರಹ್ಮೋಸ್ ಕ್ಷಿಪಣಿಯ ಕಣ್ಣಳತೆಯ ವ್ಯಾಪ್ತಿಯಲ್ಲಿದೆ. ಯಾವುದೇ ಹಂತದಲ್ಲೂ ಸೂಪರ್ಸಾನಿಕ್ ಕ್ಷಿಪಣಿಯ ಪ್ರಹಾರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೆರೆಯ ದೇಶಕ್ಕೆ ಜನ್ಮ ನೀಡಿರುವ ಭಾರತಕ್ಕೆ ಸಮಯ ಬಂದಾಗ ಬಡಿದು ಬುದ್ಧಿ ಕಲಿಸುವುದು ಕೂಡ ಗೊತ್ತಿದೆ ಅಂತ ಬಹಳ ತೀಕ್ಷ್ಣವಾಗಿಯೇ ಹೇಳಿದ್ದಾರೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು. ಆ ಮಾತಲ್ಲಿ ಏನಿದೆ, ನೆರೆಯ ದೇಶಕ್ಕೆ ಜನ್ಮ ನೀಡಿರುವ ತಾಯಿ ಭಾರತಕ್ಕೆ ಸಮಯ ಬಂದಾಗ ಬಡಿದು ಬುದ್ಧಿ ಕಲಿಸುವುದು ಗೊತ್ತಿದೆ ಅಂತಕ್ಕಂಥದ್ದು ಎಂಥ ಚೆನ್ನಾಗಿರ್ತಕ್ಕಂಥ ಸೆಂಟೆನ್ಸ್ ಅನಿಸ್ತಾ ಇದೆ.
ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಿರ್ಮಾಣವಾಗಿರುವ ಮೊದಲ ಬ್ಯಾಚ್ನ ಸ್ವದೇಶಿ ಬ್ರಹ್ಮೋಸ್ ಕ್ಷಿಪಣಿಗಳ ಸೇನೆ ಸೇರ್ಪಡೆಗೆ ಶನಿವಾರ ಹಸಿರು ನಿಶಾನೆಯನ್ನು ತೋರಿದರು ರಾಜನಾಥ್ ಸಿಂಗ್ ಅವರು. ಆಪರೇಷನ್ ಸಿಂಧೂರ ಬರೀ ಟ್ರೇಲರ್ ಅಷ್ಟೇ. ಆ ಒಂದು ಸಣ್ಣ ಸೇನಾ ಕಾರ್ಯಾಚರಣೆಯಲ್ಲಿ ಏನಾಯಿತು ಎಂಬುದು ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನು ಕೆಣಕಿದ್ರೆ ಪರಿಣಾಮ ಏನಾಗಬಹುದು ಎಂಬುದನ್ನು ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳು ಈಗ ಆಲ್ರೆಡಿ ಸಾಬೀತು ಮಾಡಿದವೆ. ನಮ್ಮನ್ನು ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕುವ ಯಾವ ಶತ್ರುಗಳಿಗೂ ಇನ್ನು ಮುಂದೆ ಉಳಿಗಾಲ ಇಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಬ್ರಹ್ಮೋಸ್ ಕ್ಷಿಪಣಿಗಳು ಕೇವಲ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯಲ್ಲ, ಬೆಳೆಯುತ್ತಿರುವ ಭಾರತದ ರಕ್ಷಣಾ ಸಾಮರ್ಥ್ಯದ ಸಂಕೇತ. ಓಕೆ, ಇರಲಿ, ಬೇರೆ ಬೇರೆ ಡೀಟೇಲ್ಸ್ ಇದೆ ನೋಡಿ. ಇನ್ನು ಲಕ್ನೋದ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಉತ್ಪಾದನೆ ಮಾಡಲಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಉತ್ತರ ಪ್ರದೇಶದ ರಕ್ಷಣಾ ಕಾರಿಡಾರ್ ಹೊಸ ಶಕ್ತಿಯನ್ನು ತುಂಬುತ್ತಾ ಇದೆ. ಲಕ್ನೋದ ಬ್ರಹ್ಮೋಸ್ ಘಟಕ 200 ಎಕರೆಯಲ್ಲಿ ತಲೆ ಎತ್ತಿದೆ. 380 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ. ಘಟಕದಲ್ಲಿ ಮೊದಲ ಬ್ಯಾಚ್ನ ಕ್ಷಿಪಣಿಗಳನ್ನು ಈಗ ಉತ್ಪಾದನೆ ಮಾಡಲಾಗಿದೆ. ಇನ್ನು ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈ ಅಸೀಂ ಮುನೀರ್ ಅವರು ಅವಾಗವಾಗ ಭಾರತವನ್ನು ಕೆಣಕೋದಕ್ಕೆ ನೋಡ್ತಾ ಇರ್ತಾರೆ. ಭವಿಷ್ಯದಲ್ಲಿ ಭಾರತ ಯಾವುದೇ ರೀತಿಯ ಪ್ರಚೋದನೆಗೆ ಕೈ ಹಾಕಿದರೆ ಪಾಕಿಸ್ತಾನ ದಿಟ್ಟ ಪ್ರತಿಕ್ರಿಯೆ ನೀಡಲಿದೆ ಅಂತ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಬಡಾಯಿ ಕೊಚ್ಚಿಕೊಂಡಿದ್ದಾರೆ ನೋಡಿ. ಇದು ಅಮೆರಿಕಕ್ಕೆ ಕೂಡ ಹೋಗಿದ್ನಲ್ವ, ಹಾಗಾಗಿ ಸ್ವಲ್ಪ ಬಡಾಯಿ ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಎವ್ರಿ ಇಂಚ್ ಆಫ್ ಪಾಕ್ ವಿದಿನ್ ದ ರೀಚ್ ಆಫ್ ಬ್ರಹ್ಮೋಸ್, ರಾಜನಾಥ್ ಸಿಂಗ್ ನೋಡ್ಬೋದು. ಇನ್ನು ಬ್ರಹ್ಮೋಸ್ ಬಗ್ಗೆ ಡೀಟೇಲ್ಸ್ ಇದೆ. ಇದೊಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗುತ್ತೆ. ಲ್ಯಾಂಡ್ ಬೇಸ್ಡ್ ಲಾಂಚ್ ಮಾಡಿದರೆ 290 ಕಿಲೋಮೀಟರ್, ನೇವಲ್ ವರ್ಷನ್ 400 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇನ್ನು ಇದು ನ್ಯೂಕ್ಲಿಯರ್ ವಾರೆಡ್ ಕೆಪಬಲ್ ಆಗಿರ್ತಕ್ಕಂಥದ್ದು ಗಮನಿಸಬೇಕು. ಇನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಡೀಟೇಲ್ಸ್ ಕೂಡ ಇದೆ. ಈ ಹಿಂದೆ ಮೇ 2025 ಪಾರ್ಟ್ 6 ಕ್ಲಾಸ್ ನಂಬರ್ 805 ಇದೇ ಉತ್ತರ ಪ್ರದೇಶದ ಲಕ್ನೋದಲ್ಲಿರ್ತಕ್ಕಂತಹ ಬ್ರಹ್ಮೋಸ್ ಮಿಸೈಲ್ ಉತ್ಪಾದನಾ ಘಟಕವನ್ನು ಉದ್ಘಾಟನೆ ಮಾಡಿದಾಗ, ಆ ಘಟಕವನ್ನು ಉದ್ಘಾಟನೆ ಮಾಡಿದಾಗ ಮಾತಾಡಿದ್ವಿ. ಇವತ್ತು ಆ ಘಟಕದಲ್ಲಿ ಬ್ರಹ್ಮೋಸ್ಗಳು ತಯಾರಾಗಿದ್ದಾವೆ, ಅದನ್ನು ನಮ್ಮ ಸೇನೆಗೆ ನೀಡುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಮಾತಾಡ್ತಾ ಇದ್ದೀವಿ. ಕ್ಲಾಸ್ ನಂಬರ್ 805 ಪಾಕಿಸ್ತಾನದೊಂದಿಗಿನ ಹೆಚ್ಚುತ್ತಿರುವ ಮಿಲಿಟರಿ ಉದ್ವಿಗ್ನತೆಯ ನಡುವೆಯೇ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಲಕ್ನೋದಲ್ಲಿನ ಬ್ರಹ್ಮೋಸ್ ಕ್ಷಿಪಣಿ ಏಕೀಕರಣ ಮತ್ತು ಪರೀಕ್ಷಾ ಸೌಲಭ್ಯವನ್ನು ವಾಸ್ತವಿಕವಾಗಿ ಉದ್ಘಾಟನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಲಕ್ನೋ ಕ್ಷಿಪಣಿ ತಯಾರಿಕಾ ಘಟಕ ಉದ್ಘಾಟನೆ, ಬ್ರಹ್ಮೋಸ್ ಶಕ್ತಿಯ ಸಂದೇಶ ಉದ್ಘಾಟನೆ ಆಗಿ ಒಂದು 5-6 ತಿಂಗಳಾಗಿಲ್ಲ, ಆಲ್ರೆಡಿ ಒಂದು ಬ್ಯಾಚ್ನ ಬ್ರಹ್ಮೋಸ್ಗಳು ರೆಡಿಯಾಗಿದೆ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 7, ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಗಳು NEC 2025 ಅಡಿಯಲ್ಲಿ ಪ್ರಾರಂಭಿಸಲಾದ ಹೊಸ ಪ್ರಶಸ್ತಿ ವಿಭಾಗದ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ನ್ಯೂ ಅವಾರ್ಡ್ ಕ್ಯಾಟಗರಿ ಲಾಂಚ್ಡ್ ಅಂಡರ್ ದ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ NECA? ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಕ್ಯಾಟಗರಿಯನ್ನು ಇವಾಗ ಆ್ಯಡ್ ಮಾಡಿದ್ದಾರೆ. ಅದು ಯಾವ ಕ್ಯಾಟಗರಿ? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾಟಗರಿ. ಏನು ಕ್ಯಾಟಗರಿ ಅಂದರೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ ಫಾರ್ ಕಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್. ಕಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್ ಅಂತಕ್ಕಂತಹ ಒಂದು ಹೊಸ ಕ್ಯಾಟಗರಿಯನ್ನು ಆ್ಯಡ್ ಮಾಡಿದ್ದಾರೆ ಈ ಸಲ NECA 2025 ಅವಾರ್ಡ್ಸಲ್ಲಿ. Bureau of Energy Efficiency under the Ministry of Power and Government of India has announced a pioneering step introducing a brand new category, National Energy Conservation Awards for Content Creators and Influencers. ಇವತ್ತು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಭಾಳ ಎಫೆಕ್ಟಿವ್ ಕೂಡ ಇದೆ, ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ನಾವು ನ್ಯಾಷನಲ್ ಎನರ್ಜಿಯನ್ನು ಕನ್ಸರ್ವ್ ಮಾಡಬೇಕು, ನಮ್ಮ ದೇಶದಲ್ಲಿ ಇಂಧನ ಉಳಿತಾಯವನ್ನು ಮಾಡಬೇಕು ಅಂದರೆ ಕೇವಲ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸಾಕಾಗಲ್ಲ. ಒಳ್ಳೊಳ್ಳೆ ಇನ್ಫ್ಲೂಯೆನ್ಸರ್ಸ್, ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸನ್ನು ಅದನ್ನು ಬಳಸ್ಕೊಂಡ್ರೆ ನಾವು ಬೇಗನೆ ಎನರ್ಜಿಯನ್ನು ಸೇವ್ ಮಾಡೋದ್ರತ್ತ ಮುನ್ನುಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ಒಂದು ಸೆಪ್ರೇಟ್ ಕ್ಯಾಟಗರಿಯನ್ನೇ ಮಾಡಿದ್ದಾರೆ ಅವಾರ್ಡ್ಸ್ ಕೊಡೋದಕ್ಕೆ. ಅಂದರೆ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್, ಬೆಸ್ಟ್ ಇನ್ಫ್ಲೂಯೆನ್ಸರ್ ಅಂತಕ್ಕಂಥದ್ದು.
ಇದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ 2025 ಭಾಗವಾಗ್ತಾ ಇದೆ. ಇಟ್ಸ್ ಎ ಬೋಲ್ಡ್ ಮೂವ್ acknowledges the power of the digital community in spreading awareness about energy conservation and sustainability in alignment with Prime Minister's Mission Lifestyle for Environment Initiative ಏನಿದೆ ಅದರ ಭಾಗವಾಗಿ ಆಗಿದೆ. ದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅವಾರ್ಡ್ ನೀಡ್ತಾರೆ. ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಪವರ್ launched a new category, National Energy Conservation NECA, for content creators and influencers under the National Energy Conservation Awards 2025. ಇದರ ಉದ್ದೇಶ ಇಂಧನ ದಕ್ಷತೆಯನ್ನು, ಸುಸ್ಥಿರ ಜೀವನದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕನ್ನೋ ಉದ್ದೇಶದಿಂದ ಮಿಷನ್ ಲೈಫ್ ಏನಿದೆ ಅದರ ಇನಿಷಿಯೇಟಿವ್ನ ಭಾಗವಾಗಿ ಆಗಿದೆ. 1991ರಲ್ಲಿ NECಯನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ರು. ಓಕೆ, ಸೊ ಇವತ್ತು ಹೊಸ ಕ್ಯಾಟಗರಿಯಿಂದ ಮುಂದಿನ ಕೆಲವು ದಿನಗಳಲ್ಲಿ ಅವಾರ್ಡ್ ಕೂಡ ಕೊಡ್ತಾರೆ. ನೋಡೋಣ ಯಾರಿಗೆ ಈ ಒಂದು ಅವಾರ್ಡ್ ಬರುತ್ತೆ ಅಂತ. ಸೊ 35th ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ NECA BE ಅನೌನ್ಸ್ ಮಾಡಿದೆ. ಸೊ ಈಗ ಹೊಸ ಕ್ಯಾಟಗರಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ನೋಡೋಣ ಏನಾಗುತ್ತೆ. ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ 2002ರಲ್ಲಿ ಸ್ಥಾಪನೆಯಾಗಿತ್ತು. ಓಕೆ, ಈ ಅವಾರ್ಡನ್ನು 1991ರಿಂದಲೇ ಕೊಡ್ತಾ ಇದ್ದಾರೆ. ಇನ್ನು ಕ್ವಶನ್ ನಂಬರ್ 8, ರಕ್ಷಣಾ ಸಚಿವರು ಉದ್ಘಾಟಿಸಿದ 2025ರ ಮಂಥನ್ ರಾಷ್ಟ್ರೀಯ ಸಮ್ಮೇಳನದ ಕೇಂದ್ರ ವಿಷಯ ಯಾವುದು? ವಾಟ್ ಇಸ್ ದ ಸೆಂಟ್ರಲ್ ಥೀಮ್ ಆಫ್ ನ್ಯಾಷನಲ್ ಕಾನ್ಫರೆನ್ಸ್ ಮಂಥನ್ 2025 ಇನಾಗ್ರೇಟೆಡ್ ಬೈ ಡಿಫೆನ್ಸ್ ಮಿನಿಸ್ಟರ್? ಏನದು ಮಂಥನ್ ಅಂದರೆ ಏನು? ಇದನ್ನು ಯಾಕೆ ತಂದಿದ್ದಾರೆ? ಏನಿದರ ಉದ್ದೇಶ? ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಟು ಆತ್ಮನಿರ್ಭರ್ ಭಾರತ್ 2047, 2047ರಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಕಾರ್ಯತಂತ್ರದ ಮಾರ್ಗಸೂಚಿ. ಸೊ ಮಂಥನ್ 2025 ಇತ್ತೀಚೆಗೆ ನವದೆಹಲಿಯಲ್ಲಿ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಇನಾಗ್ರೇಟ್ ಮಾಡಿದರು. ಮಂಥನ್ 2025. ಓಕೆ, ಸೊ ದ ಈವೆಂಟ್ ಯಾರು ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಡಿಫೆನ್ಸ್ ಎಸ್ಟೇಟ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇದರ ಥೀಮು ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಟು ಆತ್ಮನಿರ್ಭರ್ ಭಾರತ್ 2047. ಫೋಕಸ್ ಏನಂದರೆ ನಮ್ಮ ರೀಇಮ್ಯಾಜಿನಿಂಗ್ ದ ಡಿಫೆನ್ಸ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಯೂಸಿಂಗ್ ದ ಅಡ್ವಾನ್ಸ್ಡ್ ಡಿಜಿಟಲ್ ಟೂಲ್ಸ್, ಸ್ಟ್ರೆಂಥನಿಂಗ್ ದ ಗವರ್ನೆನ್ಸ್ ಆ್ಯಂಡ್ ಎನ್ಶೂರಿಂಗ್ ದ ಸಸ್ಟೈನಬಿಲಿಟಿ. ಒಟ್ಟಾರೆಯಾಗಿ 2047ರ ವೇಳೆಗೆ ನಮ್ಮ ಭಾರತದ ಸ್ಟ್ರಾಟಜಿ ಹೆಂಗಿರಬೇಕು, ಅದರಲ್ಲೂ ಡಿಫೆನ್ಸ್ದು ಅಂತಕ್ಕಂಥ ಒಂದು ಉದ್ದೇಶ ಮಂಥನ್ ಅಂತಕ್ಕಂಥ ಕಾರ್ಯಕ್ರಮ ಸೊ ನವದೆಹಲಿಯಲ್ಲಿ ನಡೆಸಲಾಯಿತು. ಥೀಮನ್ನು ನೆನಪಿಡಿ. 18 ಸೆಪ್ಟೆಂಬರ್ 2025 ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಟು ವಿಕಸಿತ್ ಭಾರತ್ ಅಟ್ 2047. ಸೊ ಮಂಥನ್ 2025 ಆರ್ಗನೈಸ್ಡ್ ಬೈ DGDE. ರಕ್ಷಣಾ ಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡಿದ್ರು. ಕ್ವಶನ್ ನಂಬರ್ 9, ಈಶಾನ್ಯ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಯಾವ ಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸಲು ನಾರ್ತ್ ಈಸ್ಟರ್ನ್ ಸ್ಪಾರ್ಕ್ಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ? ದ NE Sparks program has been launched to promote awareness about which field among the students of the northeastern region. ಅಂದರೆ NE Sparks ಪ್ರೋಗ್ರಾಮ್ ಏನಿದೆ ಅದನ್ನು ಇತ್ತೀಚೆಗೆ ಲಾಂಚ್ ಮಾಡಿದರು. ಅದರ ಉದ್ದೇಶ ಏನು? ಯಾವ ಒಂದು ಪ್ರಮೋಟ್ ಮಾಡೋದಕ್ಕೆ, ಯಾವ ಅವೇರ್ನೆಸ್ಸನ್ನು ಪ್ರಮೋಟ್ ಮಾಡೋದಕ್ಕೆ ಅಂತ. ರಿನ್ಯೂವಬಲ್ ಎನರ್ಜಿ, ಸ್ಪೇಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್, ಡಿಜಿಟಲ್ ಲಿಟ್ರಸಿ, ಯಾವುದಕ್ಕಾಗಿ ಈ ಒಂದು NE Sparks ಪ್ರೋಗ್ರಾಮ್ನ ತಂದಿದ್ದಾರೆ. ಮತ್ತು ಯಾಕೆ ಸುದ್ದಿಯಲ್ಲಿದೆ ಅಂದರೆ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ NE Sparks ಪ್ರೋಗ್ರಾಮನ್ನು ತಂದಿದ್ದಾರೆ. ಅದು ಯಾಕೆ ಸುದ್ದಿಯಲ್ಲಿದೆ? ಯೂನಿಯನ್ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅಂದರೆ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೋಸ್ಕರನೇ ಒಂದು ಮಿನಿಸ್ಟ್ರಿ ಇದೆ. ಆ ಮಿನಿಸ್ಟ್ರಿಯ ಮಿನಿಸ್ಟರ್ ಆಗಿರ್ತಕ್ಕಂಥ ಜ್ಯೋತಿರಾದಿತ್ಯ ಸಿಂಧಿಯಾರವರು ಇತ್ತೀಚೆಗೆ ನಾರ್ತ್ ಈಸ್ಟರ್ನ್ ರೀಜನ್ನ ವಿದ್ಯಾರ್ಥಿಗಳು ಇಸ್ರೋದ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಿಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ NE Sparks ಪ್ರೋಗ್ರಾಮ್ನ ಭಾಗವಾಗಿ ಬಂದಿದ್ದರು. ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರು, ಹಾಗಾಗಿ ಸುದ್ದಿಯಲ್ಲಿದೆ. ಇತ್ತೀಚೆಗೆ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಇಂಟ್ರಾಕ್ಟೆಡ್ ವರ್ಚುವಲಿ ವಿತ್ ಸ್ಕೂಲ್ ಸ್ಟೂಡೆಂಟ್ಸ್ ಫ್ರಮ್ ನಾರ್ತ್ ಈಸ್ಟ್ ವಿಸಿಟಿಂಗ್ ಇಸ್ರೋ ಅಂಡರ್ NE Sparks ಪ್ರೋಗ್ರಾಮ್. ಇತ್ತೀಚೆಗೆ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಖಾತೆಯ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಜ್ಯೋತಿರಾದಿತ್ಯ ಸಿಂಧಿಯಾರವರು ಆ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದರು. NE Sparks ಪ್ರೋಗ್ರಾಮ್. NE Sparks ಅಂದರೆ
NE ಅಂದರೆ ನಾರ್ತ್ ಈಸ್ಟ್, S ಅಂದರೆ ಸ್ಟೂಡೆಂಟ್ಸ್, P ಅಂದರೆ ಪ್ರೋಗ್ರಾಮ್ಸ್ ಫಾರ್ ಅವೇರ್ನೆಸ್, ರೀಚ್ ಆ್ಯಂಡ್ ನಾಲೆಜ್, ಸ್ಪೇಸ್ ಆನ್ ಸ್ಪೇಸ್. ಸೊ ನಾರ್ತ್ ಈಸ್ಟ್ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ ಫಾರ್ ಅವೇರ್ನೆಸ್, ರೀಚ್ ಆ್ಯಂಡ್ ನಾಲೆಜ್ ಆನ್ ಸ್ಪೇಸ್ ಅಂತಕ್ಕಂಥ ಪ್ರೋಗ್ರಾಮ್ ಆಗುತ್ತೆ. ಇದು 8 ಈಶಾನ್ಯ ರಾಜ್ಯಗಳ ಸಹಯೋಗದೊಂದಿಗೆ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಪ್ರಮುಖ ಉಪಕ್ರಮವಾಗುತ್ತೆ. 8 ಈಶಾನ್ಯ ರಾಜ್ಯಗಳು. ಸರ್ 7 ಅಲ್ವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದರೆ, ಸಿಕ್ಕಿಮನ್ನು ಕೂಡ ಸೇರಿಸ್ಕೊಳ್ತಾರೆ ಯಾವಾಗಲೂ, ಅರ್ಥ ಮಾಡ್ಕೊಂಡ್ರೆ. ಓಕೆ, ಈ ಕಾರ್ಯಕ್ರಮವು ಬಾಹ್ಯಾಕಾಶ ವಿಜ್ಞಾನದಲ್ಲಿ ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಹುಟ್ಟುಹಾಕಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ, ಇಂಜಿನಿಯರಿಂಗ್, ಗಣಿತ, ಸ್ಟೆಮ್ ಅಂತ ಕರಿತೀವಿ. ಆ ಸ್ಟೆಮ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸಲ್ಲಿ ಅವರಲ್ಲಿ ಕುತೂಹಲತೆಯನ್ನು ತರಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ತರ್ತಾ ಇದ್ದಾರೆ. ಮತ್ತು ಇದರಲ್ಲಿ 60 ಫ್ರಮ್ ದ ಮಿನಿಸ್ಟ್ರಿ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಆ್ಯಂಡ್ 40 ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. 60-40 ರೇಷಿಯೋದಲ್ಲಿ ಅದಕ್ಕೆ ಫಂಡನ್ನು ಕೊಡ್ತಾರೆ. ಈ ರೀತಿ ಬಹಳ ಎಕ್ಸಾಮಲ್ಲಿ ಕೇಳ್ತಾರೆ ಸ್ಟೇಟ್ಮೆಂಟ್ ವೈಸ್ ಬಂದಾಗ, ಅರ್ಥ ಮಾಡ್ಕೊಂಡ್ರೆ. ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್: ಅರುಣಾಚಲ್ ಪ್ರದೇಶ 1, ಅಸ್ಸಾಂ 2, ಮೇಘಾಲಯ 3, ನಾಗಾಲ್ಯಾಂಡ್ 4, ಮಣಿಪುರ 5, ಮಿಜೋರಾಂ 6, ತ್ರಿಪುರ 7. ಇವು 7 ಈಶಾನ್ಯ ರಾಜ್ಯಗಳು ಮತ್ತು ಒಂದು ಸಿಕ್ಕಿಂ ರಾಜ್ಯವೂ ಸೇರಿದಂತೆ 8 ರಾಜ್ಯಗಳು ನಾರ್ತ್ ಈಸ್ಟರ್ನ್ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ ಫಾರ್ ಅವೇರ್ನೆಸ್, ರೀಚ್ ಆ್ಯಂಡ್ ನಾಲೆಜ್ ಆನ್ ಸ್ಪೇಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಓಕೆ, ಸೊ ಯಾವ ಮಿನಿಸ್ಟ್ರಿ, ಏನು, ಎಷ್ಟು ರಾಜ್ಯಗಳು, ಎಷ್ಟು ಶೇರ್ ಅಂತಕ್ಕಂಥದ್ದನ್ನು ಕೂಡ ಗಮನಿಸಬೇಕು. ಇನ್ನು ಕ್ವಶನ್ ನಂಬರ್ 10, ರಷ್ಯಾ 9M730 ಬ್ಯೂರ್ವೆಸ್ಟ್ನಿಕ್ ಅಂತಕ್ಕಂತಹ ಒಂದು ಪರಮಾಣು ಚಾಲಿತ, ಪರಮಾಣು ಸಾಮರ್ಥ್ಯದ ಕ್ರೂಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಈಗ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳಂತ. ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ಈ ಬ್ಯೂರ್ವೆಸ್ಟ್ನಿಕ್ ಕ್ಷಿಪಣಿ ಮಧ್ಯೆ ಒಂದು ಬಹಳ ವ್ಯತ್ಯಾಸ ಇದೆ. ಏನಂದರೆ ಅದರ ರೇಂಜ್ ಆಗಿರ್ಬೋದು. ರೇಂಜ್ ಏನಿದೆ ಇದು ಅನಿಯತ ರೇಂಜ್ ಅಂದಂಗೆ, ಯಾವುದೇ ರೇಂಜ್ ಅನ್ನೋ ಲಿಮಿಟೇ ಇಲ್ಲ ಇದಕ್ಕೆ ಬ್ಯೂರ್ವೆಸ್ಟ್ನಿಕ್. ಯಾಕಂದರೆ ನಮ್ಮ ಬ್ರಹ್ಮೋಸು ವಾರೆಡ್, ನ್ಯೂಕ್ಲಿಯರ್ ವಾರೆಡ್ನ ಒತ್ತೊಯ್ಯಬಲ್ತಕ್ಕಂಥದ್ದು. ಓಕೆ, ಬಟ್ ಬ್ಯೂರ್ವೆಸ್ಟ್ನಿಕ್ ಅಂತಕ್ಕಂಥದ್ದು ಒಂದು ವಿಶೇಷತೆ ಅಂದರೆ ಆ ಇಡೀ ಮಿಸೈಲೇ ಪರಮಾಣು ಚಾಲಿತ, ನ್ಯೂಕ್ಲಿಯರ್ ಪವರ್ಡ್ ಆಗಿದೆ. ಗಮನಿಸಿ, ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್. ಸೊ ರಷ್ಯಾ ಬಹಳ ಮುಂದಿದೆ. ರಷ್ಯಾ ಸಕ್ಸಸ್ಫುಲಿ ಟೆಸ್ಟೆಡ್ ದ 9M730 ಬ್ಯೂರ್ವೆಸ್ಟ್ನಿಕ್ ಇನ್ ನ್ಯೂಕ್ಲಿಯರ್ ಪವರ್ಡ್ ಆ್ಯಂಡ್ ನ್ಯೂಕ್ಲಿಯರ್ ಕೆಪೇಬಲ್ ಭಾಳ ಇದ್ದಾವೆ ಎಲ್ಲ ದೇಶದಲ್ಲೂ. ನ್ಯೂಕ್ಲಿಯರ್ ಪವರ್ಡ್ ಅಂತಕ್ಕಂಥದ್ದು ವಿಶೇಷತೆ ಇಲ್ಲಿ. ಅಂದರೆ ಅದು ಚಲನೆ, ಅದು ಏನು ರನ್ ಆಗದೆ ನ್ಯೂಕ್ಲಿಯರ್ ಪವರಿಂದ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇದೊಂದು ಕ್ರೂಸ್ ಮಿಸೈಲ್ ಕೂಡ. ಬ್ಯೂರ್ವೆಸ್ಟ್ನಿಕ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿ. ಪುಟಿನ್: ಅಣ್ವಸ್ತ್ರ ಸಜ್ಜಿತ ಶಕ್ತಿಶಾಲಿ ಬ್ಯೂರ್ವೆಸ್ಟ್ನಿಕ್ ಕ್ರೂಸ್ ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಹೇಳಿದರು. ಈ ಕ್ಷಿಪಣಿ ನಿಯೋಜನೆಗೆ ಅಗತ್ಯವಿರುವ ಮೂಲಸೌಕರ್ಯ ಅಭಿವೃದ್ಧಿಪಡಿಸುವಂತೆ ಸಶಸ್ತ್ರ ಪಡೆಗಳಿಗೆ ಅವರು ಆದೇಶವನ್ನು ನೀಡಿದ್ದಾರೆ. ಈ ಕ್ಷಿಪಣಿ ಕಾರ್ಯಾಚರಣೆ ವ್ಯಾಪ್ತಿಗೆ ಮಿತಿಯೇ ಇಲ್ಲ, ಎಷ್ಟು ಕಿಲೋಮೀಟರ್ ಬೇಕಾದರೂ ಹೋಗುತ್ತಂತೆ. ಇದು ಅಣ್ವಸ್ತ್ರ ಸಿಡಿತಲೆಗಳನ್ನು ಒತ್ತೊಯ್ಯುವುದು ಮಾತ್ರವಲ್ಲದೆ ಅಣುಶಕ್ತಿಯಿಂದಲೇ ಕಾರ್ಯನಿರ್ವಹಿಸ್ತಕ್ಕಂಥದ್ದು ವಿಶೇಷ. ಗಮನಿಸಿ, ಬ್ಯೂರ್ವೆಸ್ಟ್ನಿಕ್ ಬಹಳ ಶಕ್ತಿಶಾಲಿ ಕ್ರೂಸ್ ಕ್ಷಿಪಣಿಯಾಗಿದ್ದು ಪರೀಕ್ಷಾರ್ಥ ಪ್ರಯೋಗಗಳ ವೇಳೆ ನಿರಂತರವಾಗಿ 15 ಗಂಟೆ ಸುಮಾರು 14,000 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿದೆ ಇದು. ಸೊ ಬೇರೆ ದೇಶಗಳಿಗೆ ಇನ್ನೂ ಕಷ್ಟ ಆಯಿತು ಅಲ್ವಾ. ಪ್ರಪಂಚದ ಯಾವುದೋ ಮೂಲೆಗೂ ಕೂಡ ಬ್ಯೂರ್ವೆಸ್ಟ್ನಿಕ್ ರೀಚ್ ಆಗುತ್ತೆ 9M730. ಸೊ ಅದ್ರ ಬಗ್ಗೆ ಭಾಳ ಡೀಟೇಲ್ಸ್ ಇದೆ, ಸದ್ಯಕ್ಕೆ ಇರಲಿ, ಮುಂದೆ ಯಾವಾಗಾದರೂ ಮಾತಾಡೋಣ. ಓಕೆ, ಸೊ ಇಲ್ಲೇನಿರುತ್ತೆ, ನ್ಯೂಕ್ಲಿಯರ್ ರಿಯಾಕ್ಟ್ರೇ ಇರುತ್ತೆ ಆ ಕ್ಷಿಪಣಿಯಲ್ಲಿ ಅಂದರೆ ತಿಳ್ಕೊಳ್ರಿ. ಒಂದು ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಟ್ರನ್ನ ಜೋಡಣೆ ಮಾಡಿರ್ತಾರೆ, ಅಲ್ಲೇ ಪವರ್ ಜನ್ರೇಷನ್ ಆಗುತ್ತೆ. ಅದೇ ಎಷ್ಟು ದೂರ ಬೇಕಾದ್ರೆ, ಅದಕ್ಕೆ ಮಿತಿನೇ ಇಲ್ಲ ಇದಕ್ಕೆ ಅಂತಕ್ಕಂಥದ್ದು. ನೋಡೋಣ, ಇದು ಮತ್ತೆ ಸುದ್ದಿಗೆ ಬಂದಾಗ ಮತ್ತಷ್ಟು ಮಾತಾಡೋಣ ಅಂತ ಹೇಳ್ತಾ. ಸೊ ರಷ್ಯನ್ ಫೆಡರೇಷನ್ ಬಗ್ಗೆ, ಮಾಸ್ಕೋ ರಾಜಧಾನಿ, ಬೇರೆ ಬೇರೆ ಡೀಟೇಲ್ಸ್ ಇದೆ, ಅದರ ಸುತ್ತಮುತ್ತಲ ದೇಶಗಳು, ಅದರ ಮ್ಯಾಪು, ಅದರ ಮುಖ್ಯಸ್ಥರು. ಸೊ ನೋಡಿ, ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 943 ಆಗಿತ್ತು ಮತ್ತು ಅಕ್ಟೋಬರ್ 2025 ಪಾರ್ಟ್ 11 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೇನೆ.